So good morning and welcome for today's discussion. ಸೊ ನಿನ್ನೆ ನಾವು ಡಾಲ್ಹೌಸಿ ಅವರ ಬಗ್ಗೆ ವಿವರವನ್ನು ತಿಳ್ಕೊಂಡ್ವಿ. ಅವನ ಕಾಲದಲ್ಲಿ ಆದಂಥ ಬದಲಾವಣೆಗಳೇನು, ಅವನು ಯಾವ ರೀತಿಯ ಕಾಂಟ್ರಿಬ್ಯೂಷನನ್ನು ನಮ್ಮ ದೇಶಕ್ಕೆ ವಿಶೇಷವಾಗಿ ಮೂಲಸೌಕರ್ಯಗಳ ಸ್ಥಾಪನೆಯ ಕುರಿತು ಅವನೇನು ಮಾಡಿದ ಅಂತ ನಾವು ನಿನ್ನೆ ತಿಳ್ಕೊಂಡ್ವಿ. ಮತ್ತು ಅವನು ಹೇಗೆ ಸಿಪಾಯಿ ದಂಗೆಗೆ ಕಾರಣ ಆಗ್ತಾನೆ ಅನ್ನೋದನ್ನು ನಾನು ನಿನ್ನೆ ವಿವರಿಸಿದೆ. ವಿಶೇಷವಾಗಿ ಅಬಾಲಿಷನ್ ಆಫ್ ಟೈಟಲ್ಸ್ ಆ್ಯಂಡ್ ಪೆನ್ಷನ್ಸ್ ಮತ್ತು ಅವಧದ ಮೇಲೆ ಮಾಡಿದ ದಾಳಿ, ಅದರಿಂದಾಗಿ ಮುಂದೆ ಸಿಪಾಯಿ ದಂಗೆಗೆ ಕಾರಣ ಆಗುತ್ತೆ. ಮತ್ತು ಡಾಕ್ಟ್ರಿನ್ ಆಫ್ ಲ್ಯಾಪ್ಸ್ ಬಗ್ಗೆ ನಾವು ನಿನ್ನೆ ತಿಳ್ಕೊಂಡ್ವಿ. ಸೊ ಇವತ್ತು ನೇರವಾಗಿ ಮುಂದಿನ ವಿಷಯಕ್ಕೆ ನಾನು ಹೋಗ್ತಿದ್ದೇನೆ. ಸಿಪಾಯಿ ದಂಗೆ, ಅದನ್ನು ಸಿಪಾಯಿ ಮ್ಯೂಟಿನಿ ಆಫ್ 1857 ಅಂತ ಹೇಳ್ತೀವಿ. ಇದನ್ನು ಈ ಕೆಳಗಿನ ಅಂಶಗಳಲ್ಲಿ ನಾವು ತಿಳ್ಕೊಳ್ಬೇಕು. ಒಂದು, ಕಾಸಸ್ ಆಫ್ ದ ಮ್ಯೂಟಿನಿ, ದಂಗೆಗೆ ಕಾರಣಗಳೇನು. ಕೋರ್ಸ್ ಆ್ಯಂಡ್ ಲೀಡರ್ಶಿಪ್, ಅದು ಹೇಗೆ ಸ್ಟಾರ್ಟ್ ಆಯಿತು, ನಾಯಕರು ಯಾರು ಅಂತ. ದೆನ್ ವೈ ದ ಮ್ಯೂಟಿನಿ ಫೇಲ್ಡ್, ಅದರ ವಿಫಲತೆಗೆ ಕಾರಣಗಳೇನು. ಅನಂತರ ಚೇಂಜಸ್ ಆಫ್ಟರ್ ದ ಮ್ಯೂಟಿನಿ, ದಂಗೆ ಆದ ನಂತರ ಏನು ಬದಲಾವಣೆಗಳು ಈ ದೇಶದ ಆಡಳಿತದಲ್ಲಿ ಆದವು ಅನ್ನೋದು. ದೆನ್ ಕಾಮೆಂಟ್ಸ್ ಆನ್ ದ ಮ್ಯೂಟಿನಿ ಬೈ ಹಿಸ್ಟಾರಿಯನ್ಸ್, ಕೆಲವು ಪ್ರಮುಖ ಇತಿಹಾಸಕಾರರು ಈ ಘಟನೆಯ ಬಗ್ಗೆ ಏನು ಹೇಳಿದ್ದಾರೆ ಅಂತ ನಾವು ತಿಳ್ಕೊಳ್ಬೇಕು. ಸೊ ಈಗ ಮೊದಲ ಸಂಗತಿಯನ್ನು ನಾನು ನಿಮಗೆ ಗಮನಕ್ಕೆ ತರ್ತೇನೆ, ಆ ಮುಂದಿನ ಸ್ಲೈಡಲ್ಲಿ ಬರುತ್ತೆ. ಕಾಸಸ್ ಆಫ್ ದ ಮ್ಯೂಟಿನಿ, ಸಿಪಾಯಿ ದಂಗೆ ಆರಂಭವಾಗಲಿಕ್ಕೆ ಏನು ಕಾರಣಗಳು ಅಂತ ನಾವು ಹೇಳೋದಾದರೆ, ಸೊ ಅದರ ಆರಂಭದಲ್ಲಿ ಸಿಪಾಯಿ ಮ್ಯೂಟಿನಿ ಅನ್ನೋದು ನಮ್ಮ ಆಧುನಿಕ ಭಾರತದ ಇತಿಹಾಸದಲ್ಲಿ ಒಂದು ದೊಡ್ಡ ಮೈಲುಗಲ್ಲು ಅಂತ ಹೇಳ್ತೀವಿ. ಇಟ್ ಈಸ್ ಎ ಮೈಲ್ ಸ್ಟೋನ್ ಅಂತ ಇಂಗ್ಲೀಷ್ನಲ್ಲಿ ಹೇಳ್ತೀವಿ. ಆಧುನಿಕ ಭಾರತದ ಇತಿಹಾಸದಲ್ಲಿ ಒಂದು ಪ್ರಮುಖವಾದ ಮೈಲುಗಲ್ಲು, ಒಂದು ಮುಖ್ಯವಾದ ಬದಲಾವಣೆ ಈ ದೇಶದ ಇತಿಹಾಸದಲ್ಲಿ ಆಗ್ತಾಯಿದೆ. ಇಲ್ಲಿ ಪ್ರಮುಖವಾದ ಸಂಗತಿ ಅಂದರೆ, ಬ್ರಿಟಿಷ್ ಇತಿಹಾಸಕಾರರು ಇದನ್ನು ಸಿಪಾಯಿ ದಂಗೆ ಅಂತ ಕರೀತಾರೆ. ಆದರೆ ನಮ್ಮ ದೇಶದ ಇತಿಹಾಸಕಾರರು ಇದನ್ನು ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಅಂತ ಕೂಡ ಕರೀತಾರೆ. ಫಸ್ಟ್ ವಾರ್ ಆಫ್ ಇಂಡಿಯಾಸ್ ಇಂಡಿಪೆಂಡೆನ್ಸ್, ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಅಂತ ಕೂಡ ಇದಕ್ಕೆ ನಮ್ಮ ಇತಿಹಾಸಕಾರರ ಅಭಿಪ್ರಾಯ ಇದೆ. ಆದರೆ ಬ್ರಿಟಿಷರು ಅದನ್ನು ಹಾಗೆ ಹೇಳಲಿಲ್ಲ, ಅವರು ಅದನ್ನು ಕೇವಲ ಸಿಪಾಯಿ ದಂಗೆ ಅಂತ ಅವ್ರು ಕರೀತಾರೆ. ಆದರೆ ನಮ್ಮ ವಿಶೇಷವಾಗಿ ನಮ್ಮ ಕ್ರಾಂತಿಕಾರಿಗಳಾದಂತಹ ವಿ ಡಿ ಸಾವರ್ಕರ್ ಅವರು ಈ ಪದವನ್ನು ಬಳಸ್ತಾರೆ. ಬಹಳ ದೊಡ್ಡ ಕ್ರಾಂತಿಕಾರಿ, ಸ್ವಾತಂತ್ರ್ಯ ಹೋರಾಟಗಾರರು ವಿ ಡಿ ಸಾವರ್ಕರ್ ಫ್ರಮ್ ಪುಣೆ, ವಿನಾಯಕ್ ದಾಮೋದರ್ ಸಾವರ್ಕರ್ ಅವರು ಇದನ್ನು ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಅಂತ ಭಾಳ ಸ್ಪಷ್ಟವಾಗಿ ಹೇಳ್ತಾರೆ. ಅದೇ ಹೆಸರಿನ ಒಂದು ಗ್ರಂಥವನ್ನು ಬರೆದಿದ್ದಾರೆ. ಆದರೆ ಬ್ರಿಟಿಷ್ ಇತಿಹಾಸಕಾರರು ಇದನ್ನು ಸೈನಿಕರ ದಂಗೆ, ಸಿಪಾಯಿ ದಂಗೆ, ಯಾಕಂದರೆ ಅದು ಆರಂಭವಾಗಿದ್ದು ಒಬ್ಬ ಸೈನಿಕನಿಂದ, ಮಂಗಲ್ ಪಾಂಡೆ ಅನ್ನುವಂಥ ಒಬ್ಬ ಸೈನಿಕನಿಂದ ಅದು ಆರಂಭ ಆಗುತ್ತೆ. ಸೊ ಇಲ್ಲಿ ಈ ದಂಗೆ ನಡೆಯುವುದಕ್ಕೆ ಕಾರಣ ಏನು ಅಂತ ತಿಳ್ಕೊಳ್ಳೋಕೆ ಮುಂಚೆ, ಯಾವ ವರ್ಷ ದಂಗೆ ನಡೀತು ಅನ್ನೋದನ್ನು ನೀವು ಸ್ವಲ್ಪ ಗಮನಿಸಿದರೆ ಆ ವಿಷಯ ನಿಮ್ಮ ಗಮನಕ್ಕೆ ಬರುತ್ತೆ. ಬ್ರಿಟಿಷರ ಆಳ್ವಿಕೆ ಈ ದೇಶದಲ್ಲಿ ಸ್ಟಾರ್ಟ್ ಆಗಿದ್ದು ಎಕ್ಸಾಕ್ಟ್ಲಿ 1757, ಅಂದರೆ ಬ್ಯಾಟಲ್ ಆಫ್ ಪ್ಲಾಸಿ ಕದನ ಆಗಿ ಸಿರಾಜುದ್ದೌಲನ ಒಂದು ಸೋಲಾದ ನಂತರದಿಂದ ಬ್ರಿಟಿಷರು ಬಂಗಾಳದಲ್ಲಿ ಆಳ್ವಿಕೆ ಆರಂಭ ಮಾಡಿದರು. ಸೊ 1757 ನೆನಪಿಸ್ಕೊಂಡ್ರೆ ಎಕ್ಸಾಕ್ಟ್ಲಿ 100 ಇಯರ್ಸ್, 100 ವರ್ಷದ ಬಳಿಕ ಈ ಘಟನೆ ನಡೀತಾ ಇದೆ. ಎಕ್ಸಾಕ್ಟ್ಲಿ 100 ಇಯರ್ಸ್. 1757ರಲ್ಲಿ ಬ್ಯಾಟಲ್ ಆಫ್ ಪ್ಲಾಸಿ ಆಗುತ್ತೆ. ಮುಂದೆ 100 ವರ್ಷಕ್ಕೆ ಸರಿಯಾಗಿ ಈ ದೇಶದಲ್ಲಿ ದಂಗೆ ಆಗುತ್ತೆ. ಅಂದರೆ ಅದರ ಅರ್ಥ ಏನು, ಒಂದು 100 ವರ್ಷ ಈಸ್ಟ್ ಇಂಡಿಯಾ ಕಂಪನಿಯವರು ನಮ್ಮನ್ನು ಆಳ್ವಿಕೆ ಮಾಡಿದ್ದರ ಪರಿಣಾಮವಾಗಿ ಈ ಒಂದು ಬಂಡಾಯ ಅಥವಾ ದಂಗೆ ನಡೆಯುತ್ತೆ. ಮತ್ತು ಅವರ ಆಳ್ವಿಕೆ ಚೆನ್ನಾಗಿತ್ತು ಅನ್ನೋದಾದರೆ ಬಹುಶಃ ಈ ದಂಗೆ ಆಗ್ತಿರಲಿಲ್ಲ. ಇಫ್ ದೇರ್ ಅಡ್ಮಿನಿಸ್ಟ್ರೇಷನ್ ವಾಸ್ ಗುಡ್, ದಿಸ್ ವುಡ್ ನಾಟ್ ಹ್ಯಾವ್ ಟೇಕನ್ ಪ್ಲೇಸ್ ಅಂತ ಹೇಳ್ತೀವಿ ನಾವು. ಆದರೆ 100 ವರ್ಷಗಳ ಆಡಳಿತದಲ್ಲಿ ಸಾಕಷ್ಟು ಪ್ರಮಾದಗಳು, ತಪ್ಪುಗಳು, ನಮ್ಮ ಮೇಲೆ ದಬ್ಬಾಳಿಕೆಗಳು ಆಗಿದ್ದರಿಂದ ಈ ದೇಶದ ಜನ ಅದರ ವಿರುದ್ಧ ತಮ್ಮ ಆಕ್ರೋಶವನ್ನು ತೋರಿಸಲಿಕ್ಕೆ ಈ ಒಂದು ಘಟನೆ ನಡೆಯುತ್ತೆ. ಸೊ ಒಂದು ಶತಮಾನದ ಬಳಿಕ, ಅದು ನೆನ್ಪಿಟ್ಕೊಳ್ಳಿ, ಎಕ್ಸಾಕ್ಟ್ಲಿ ಆಫ್ಟರ್ ಎ ಸೆಂಚುರಿ, ಒಂದು ಶತಮಾನದ ಬಳಿಕ ಈ ಒಂದು ಘಟನೆ ನಡೀತಾ ಇರೋದ್ರಿಂದ ಇದು ಒಂದು ಐತಿಹಾಸಿಕವಾದ ಮೈಲುಗಲ್ಲು ಅಂತ ನಾವು ಗುರುತಿಸ್ತೇವೆ. ಸೊ ಇಲ್ಲಿ ಫಸ್ಟ್ ನಾವು ತಿಳ್ಕೊಳ್ಬೇಕಾಗಿದ್ದೇನು ಅಂದರೆ ಕಾಸಸ್ ಫಾರ್ ದ ಮ್ಯೂಟಿನಿ, ದಂಗೆ ಯಾಕೆ ಆಯಿತು,
ದಂಗೆ ನಡೆಯುವುದಕ್ಕೆ ಕಾರಣಗಳೇನು ಅಂತ ನಾವು ನೋಡೋದಾದರೆ, ಈ ಕಾರಣಗಳನ್ನು ನಮ್ಮ ಅನುಕೂಲಕ್ಕಾಗಿ ನಾವು 3 ಹಂತಗಳಲ್ಲಿ ಅಥವಾ 3 ಶೀರ್ಷಿಕೆಯಲ್ಲಿ ಚರ್ಚೆ ಮಾಡ್ತೀವಿ. ಒಂದು, ರಾಜಕೀಯ ಕಾರಣಗಳು, ಪೊಲಿಟಿಕಲ್ ಕಾಸಸ್ ಅಂತ ಹೇಳ್ತೀವಿ. ದಂಗೆ ನಡೆಯುವುದಕ್ಕೆ ರಾಜಕೀಯ ಕಾರಣಗಳು. ಆನಂತರದಲ್ಲಿ ಆರ್ಥಿಕ ಕಾರಣಗಳು, ಇಕನಾಮಿಕ್ ಕಾಸಸ್ ಅಂತ ಹೇಳ್ತೀವಿ, ಆರ್ಥಿಕ ಕಾರಣಗಳು. ಮೂರನೇದು ಸಾಮಾಜಿಕ ಮತ್ತು ಧಾರ್ಮಿಕ ಕಾರಣಗಳು, ಸಾಮಾಜಿಕ ಮತ್ತು ಧಾರ್ಮಿಕ ಕಾರಣಗಳು ಅಂತ ಹೇಳ್ತೀವಿ. ಸಾಮಾಜಿಕ ಮತ್ತು ಧಾರ್ಮಿಕ ಕಾರಣಗಳು. ಸೊ ಈ 3 ಟೈಟಲ್ನಲ್ಲಿ ನೀವು ಆ ವಿಷಯವನ್ನು ತಿಳ್ಕೊಳ್ಬೇಕು. ಅಂದರೆ ಯಾವುದೇ ಒಂದು ಮುಖ್ಯವಾದ ಘಟನೆ ನಡೀಬೇಕಾದಾಗ ಅದು ಏಕಾಏಕಿಯಾಗಿ ನಡೆಯೋದಿಲ್ಲ. ಥಿಂಗ್ಸ್ ವಿಲ್ ನಾಟ್ ಹ್ಯಾಪನ್ ಸಡನ್ಲಿ ಅಂತ ಹೇಳ್ತೀವಿ. ನೀವು ಸೈನ್ಸ್ ವಿದ್ಯಾರ್ಥಿಗಳಾದರೆ ನಿಮ್ಗೆ ಗೊತ್ತಿರುತ್ತೆ, ದ ಥಿಯರಿ ಆಫ್ ಕಾಸ್ ಆ್ಯಂಡ್ ಎಫೆಕ್ಟ್ ಅಂತ ಸೈನ್ಸ್ ವಿದ್ಯಾರ್ಥಿಗಳು ಓದಿರ್ತೀರಿ. ಕಾರಣ ಮತ್ತು ಪರಿಣಾಮದ ಸಿದ್ಧಾಂತ ಅಂತ ಸೈನ್ಸಲ್ಲಿ ಬರುತ್ತೆ. ಕಾರಣ ಇಲ್ಲದೇ ಯಾವುದೇ ಪರಿಣಾಮ ಇಲ್ಲ. ಇದು ವಿಜ್ಞಾನದ ಒಂದು ಸೂತ್ರ. ಸೊ ಇತಿಹಾಸದಲ್ಲೂ ಈ ಸೂತ್ರ ಅಪ್ಲೈ ಆಗುತ್ತೆ. ಒಂದು ಘಟನೆ ನಡೆದಿದೆ ಅಂದರೆ ಅದಕ್ಕೆ ಹಿಂದೆ ಕಾರಣಗಳು ಇದ್ದೇ ಇರ್ತವೆ. ಕಾರಣ ಇಲ್ಲದೇ ಯಾವುದೇ ಘಟನೆಗಳು ಚರಿತ್ರೆಯಲ್ಲಿ ಆಗೋದಿಲ್ಲ. ಸೊ ಇಲ್ಲಿ ಇಂತಹ ಒಂದು ಘಟನೆಗೆ ಕಾರಣಗಳೇನು ಅಂತ ನಾವು ಸ್ವಲ್ಪ ವಿಶ್ಲೇಷಣೆ ಮಾಡಿ ನೋಡಿದಾಗ ರಾಜಕೀಯ ಕಾರಣಗಳು ನಮಗೆ ಮೊದಲು ಕಂಡು ಬರ್ತವೆ. ಈ ರಾಜಕೀಯ ಕಾರಣಗಳು ಏನೇನಾಗಿದ್ವು ಅನ್ನೋದನ್ನು ಪಾಯಿಂಟ್ಸ್ ಈಗ ಹೇಳ್ತೀನಿ, ನೋಟ್ ಮಾಡ್ಕೊಳ್ಳಿ. ರಾಜಕೀಯ ಕಾರಣಗಳಲ್ಲಿ ಫಸ್ಟ್ ಪಾಯಿಂಟ್, ರಾಜಕೀಯ ಕಾರಣದಲ್ಲಿ ಮೊದಲನೇದ್ದು ಅಂತಂದರೆ ಕೇಂದ್ರೀಕೃತ ಆಡಳಿತ. ಕೇಂದ್ರೀಕೃತವಾದ ಆಡಳಿತ. ಬ್ರಿಟಿಷರು ಈ ದೇಶದಲ್ಲಿ ಮಾಡಿದಂತಹ ಆಡಳಿತ ಏನಿದೆ ಹೈಲಿ ಸೆಂಟ್ರಲೈಸ್ಡ್ ಆಗಿತ್ತು. ಕೇಂದ್ರೀಕೃತ ಅಂದರೆ ಎಲ್ಲ ಅಧಿಕಾರವನ್ನು ತಮ್ಮ ಕೈಯಲ್ಲಿ ಅವರು ಕೇಂದ್ರೀಕರಣ ಮಾಡಿದರು. ಭಾರತೀಯರ ಕೈಯಲ್ಲಿ ಅಧಿಕಾರವನ್ನು ಕೊಟ್ಟಿರಲಿಲ್ಲ. ಪವರ್ ವಾಸ್ ಸೆಂಟ್ರಲೈಸ್ಡ್ ಅಂತ ಹೇಳಿ. ಸೊ ಇಲ್ಲಿ ಯಾವುದೇ ಒಂದು ದೇಶದ ಆಡಳಿತವನ್ನು ಮಾಡಬೇಕಾದಾಗ ಅಲ್ಲಿರುವ ಜನತೆಗೆ, ಅವರು ಯಾರೇ ಇರಲಿ, ಭಾರತೀಯರಿರಲಿ, ಇನ್ನೊಂದು ದೇಶವೇ ಇರಲಿ, ಅವರಿಗೆ ನೀವು ಅಧಿಕಾರ ಕೊಡದೆ ಆಡಳಿತ ಮಾಡಿದರೆ ಅದು ಅಸಮಾಧಾನಕ್ಕೆ ಕಾರಣವಾಗುತ್ತೆ. ಅಧಿಕಾರ ಯಾವತ್ತೂ ಕೂಡ ಕೇಂದ್ರೀಕರಣವಾಗಬಾರ್ದು. ಸೆಂಟ್ರಲೈಸೇಷನ್ ಈಸ್ ಆಲ್ವೇಸ್ ಡೇಂಜರಸ್ ಅಂತ ಹೇಳ್ತೀವಿ ಒಂದು. ಮತ್ತು ಇದು ಪ್ರಜಾಪ್ರಭುತ್ವ ವಿರೋಧಿ ಅಂತ ಕೂಡ ನಾವು ನಮ್ಮ ಪೊಲಿಟಿಕಲ್ ಸೈನ್ಸಲ್ಲಿ ಹೇಳ್ತೀವಿ. ಅಧಿಕಾರವನ್ನು ಕೇಂದ್ರೀಕರಣ ಮಾಡುವುದೇನಿದೆ ಇದು ಪ್ರಜಾಪ್ರಭುತ್ವ ವಿರೋಧಿಯಾದಂಥ ಒಂದು ಲಕ್ಷಣವಾಗುತ್ತೆ. ನೀವು ಪ್ರಜಾಪ್ರಭುತ್ವದಲ್ಲಿ ನಂಬಿಕೆ ಇಟ್ಟಿದ್ದರೆ ಅಧಿಕಾರವನ್ನು ಡಿಸ್ಟ್ರಿಬ್ಯೂಟ್ ಮಾಡಬೇಕು, ಹಂಚಿಕೆ ಮಾಡಬೇಕು. ಆದರೆ ಬ್ರಿಟಿಷರು ಆ ಕೆಲಸವನ್ನು ಮಾಡಲಿಲ್ಲ. ಇಟ್ಸ್ ಆ್ಯಂಟಿ ಡೆಮೋಕ್ರೆಟಿಕ್ ಅಂತ ಹೇಳ್ತೀವಿ. ಪ್ರಜಾಪ್ರಭುತ್ವ ವಿರೋಧಿಯಾದಂಥ ಆಡಳಿತವನ್ನು 100 ವರ್ಷ 100 ಇಯರ್ಸು ಅವರು ಮಾಡ್ತಾ ಬಂದಿದ್ದು ಜನರ ಒಂದು ಅಸಮಾಧಾನಕ್ಕೆ ಕಾರಣವಾಗುತ್ತೆ ಒಂದು. ಎರಡನೇ ಸಂಗತಿ ರಾಜಕೀಯದಲ್ಲಿ ಎರಡನೇ ಕಾರಣ ಅಂತ ಹೇಳಿದ್ರೆ ಅನವಶ್ಯಕವಾದ ಹಸ್ತಕ್ಷೇಪ, ಅನಗತ್ಯ ಹಸ್ತಕ್ಷೇಪ ಮತ್ತು ಯುದ್ಧಗಳು ಅಂತ ಹೇಳ್ತೀವಿ. ಅನವಶ್ಯಕವಾಗಿ ಬ್ರಿಟಿಷರು ನಮ್ಮೊಂದಿಗೆ ಯುದ್ಧಗಳನ್ನು ಮಾಡ್ತಾ ಹೋಗ್ತಾರೆ. ಈ ಯುದ್ಧಗಳು ಅವ್ರ ಬಗ್ಗೆ ತಪ್ಪು ಅಭಿಪ್ರಾಯವನ್ನು ಮೂಡಿಸ್ತವೆ. ಹಸ್ತಕ್ಷೇಪ ಅಂದರೆ ಇಂಟರ್ಫಿಯರೆನ್ಸ್, ಅನ್ನೆಸೆಸರಿ ಇಂಟರ್ಫಿಯರೆನ್ಸನ್ನು ನಮ್ಮಲ್ಲಿ ಮಾಡ್ತಾ ಹೋಗ್ತಾರೆ. ಮತ್ತು 500ಕ್ಕೂ ಹೆಚ್ಚು ಯುದ್ಧಗಳನ್ನು ಬ್ರಿಟಿಷರು ನಮ್ಮ ದೇಶದಲ್ಲಿ ಮಾಡ್ತಾರೆ. ಟೋಟಲಿ ಎಲ್ಲ ಯುದ್ಧಗಳನ್ನು ಸೇರಿಸ್ಕೊಂಡ್ರೆ 100+ ವಾರ್ಸ್ ಹ್ಯಾವ್ ಬಿನ್ ಫಾಟ್ ಬೈ ದಿ ಬ್ರಿಟಿಷರ್ಸ್. ಇದಕ್ಕೆ ಟಿಪಿಕಲ್ ಎಕ್ಸಾಂಪಲ್ ನಿಮಗೆ ಯಾವುದು ಅನಗತ್ಯ ಹಸ್ತಕ್ಷೇಪಕ್ಕೆ ಅಂತ ಹೇಳಿದರೆ ಕರ್ನಾಟಕ ಯುದ್ಧಗಳು. ಈ ಕರ್ನಾಟಕ ಯುದ್ಧಗಳನ್ನು ನೋಡಿದರೆ ಇಲ್ಲಿ ಅನಾವಶ್ಯಕವಾಗಿ ಬ್ರಿಟಿಷರು ಹಸ್ತಕ್ಷೇಪ ಮಾಡಿದ್ದು ನಮ್ಮ ಗಮನಕ್ಕೆ ಬರುತ್ತೆ. ವಿಶೇಷವಾಗಿ ಎರಡನೇ ಯುದ್ಧ, ಸ್ಪೆಷಲಿ ಸೆಕೆಂಡ್ ಕರ್ನಾಟಿಕ್ ವಾರ್, ಆ ಬಗ್ಗೆ ಆಗಲೇ ಹಿಂದೆ ನಾನು ತರಗತಿಯಲ್ಲಿ ನಿಮಗೆ ಹೇಳಿದ್ದೇನೆ. ಆ ಎರಡನೇ ಕರ್ನಾಟಕ ಯುದ್ಧದಲ್ಲಿ ಹೈದರಾಬಾದದ ನಿಜಾಮರ ಹುದ್ದೆಗಾಗಿ ನಡೆದ ಒಂದು ಪೈಪೋಟಿಯಲ್ಲಿ ಇವರು ಪಾಲ್ಗೊಳ್ತಾರೆ, ಮುಜಾಫರ್ ಜಂಗ್ ಮತ್ತು ನಾಸಿರ್ ಜಂಗ್. ಅದೇ ಥರ ಕರ್ನಾಟಕದ ನವಾಬನ ಸಾವಾದಾಗ ಅಲ್ಲಿ ಇಬ್ಬರ ನಡುವೆ ಪೈಪೋಟಿ ಇರುತ್ತೆ, ಅನ್ವರುದ್ದೀನ್ ಮತ್ತು ಚಾಂದಾ ಸಾಹಿಬ್. ಅಲ್ಲಿ ಇವರು ಹಸ್ತಕ್ಷೇಪ ಮಾಡ್ತಾರೆ. ಈ ಥರ ಅನೇಕ ಕಡೆಗಳಲ್ಲಿ, ಅದು ಕರ್ನಾಟಕ ವಾರ್ ಇರ್ಬೋದು, ಆಂಗ್ಲೋ ಮೈಸೂರು ವಾರ್ ಇರ್ಬೋದು, ಆಂಗ್ಲೋ ಮರಾಠಾ ವಾರ್ ಇರ್ಬೋದು, ಆಂಗ್ಲೋ ಸಿಖ್ ವಾರ್ ಇರ್ಬೋದು, ಈ ಎಲ್ಲ ಯುದ್ಧಗಳಲ್ಲಿ ನಮಗೆ ಕಂಡುಬರುವುದೇನು ಅಂದರೆ
ಈಸ್ಟ್ ಇಂಡಿಯಾ ಕಂಪನಿಯವರು ನಮಗೇನು ಭರವಸೆ ಕೊಟ್ಟಿದ್ರು ಆ ಪ್ರಕಾರ ಅವರು ನಡೆದುಕೊಳ್ಳಿಲ್ಲ. ಭರವಸೆ ಏನು ಕೊಟ್ಟಿದ್ರು ಅಂತ ನಿಮಗೆ ಫಸ್ಟ್ ಚಾಪ್ಟ್ರಲ್ಲಿ ಹೇಳಿದೆ. ಸರ್ ಥಾಮಸ್ ರೋ ನಮ್ಮ ಮೊಘಲ್ ಚಕ್ರವರ್ತಿಯನ್ನು ಭೇಟಿಯಾದಾಗ ನಾವು ಬರೀ ವ್ಯಾಪಾರ ವಾಣಿಜ್ಯ ಮಾಡ್ತೀವಿ, ನಿಮ್ಮ ಆಂತರಿಕ ವಿಚಾರದಲ್ಲಿ ಹಸ್ತಕ್ಷೇಪ ಮಾಡಲ್ಲ ಅಂತ ರಿಟರ್ನ್ ಆಗಿ ಬರವಣಿಗೆಯಲ್ಲಿ ಒಂದು ಪತ್ರವನ್ನು ಕೊಟ್ಟಿದ್ದ. ಆದರೆ ಈಗ ಆ ಪತ್ರಕ್ಕೆ ಯಾವುದೇ ಕಬಡೆ ಕಾಸಿನ ಕಿಮ್ಮತ್ತಿಲ್ಲ ಅಂತ ಹೇಳ್ತಾರೆ. ಪತ್ರದಲ್ಲಿ ಹೇಳಿರೋದೇ ಒಂದು, ಇಲ್ಲಿ ಮಾಡ್ತಿರೋದೇ ಒಂದು. ಅಂದರೆ ದೇ ಡಿಡ್ ನಾಟ್ ಕನ್ಫೈನ್ ಫಾರ್ ಟ್ರೇಡ್ ಆ್ಯಂಡ್ ಕಾಮರ್ಸ್. ವ್ಯಾಪಾರ ವಾಣಿಜ್ಯಕ್ಕಷ್ಟೇ ಅವರು ಮೀಸಲು ಮಾಡಿದರೆ ಬಹುಶಃ ಈ ಘಟನೆ ನಮ್ಮ ದೇಶದಲ್ಲಿ ಆಗ್ತಿರಲಿಲ್ಲ. ಆದರೆ ರಾಜಕೀಯ ಕ್ಷೇತ್ರದಲ್ಲಿ ಆಂತರಿಕ ಕಚ್ಚಾಟದಲ್ಲಿ ಇವರು ಹಸ್ತಕ್ಷೇಪ ಮಾಡಿದ್ದು, ಯುದ್ಧಗಳನ್ನು ಮಾಡಿದ್ದೇನಾಯಿತು, ನಮ್ಮ ದೇಶದ ಜನರ ಮತ್ತು ಅರಸರ ಅಸಮಾಧಾನಕ್ಕೆ ಕಾರಣವಾಯಿತು. ಪಾಲಿಸಿ ಆಫ್ ಇಂಟರ್ಫಿಯರೆನ್ಸ್ ಆ್ಯಂಡ್ ವಾರ್ ಅಂತ ಹೇಳ್ತೀವಿ. ಇದು ರಾಜಕೀಯ ಕಾರಣದಲ್ಲಿ ಬರುವಂಥದ್ದು. ಮೂರನೇದ್ದು ಅಂದರೆ ಈ ಸಹಾಯಕ ಸೈನಿಕ ಪದ್ಧತಿ. ಇದರ ಬಗ್ಗೆ ಆಗಲೇ ವಿವರಣೆಯನ್ನು ಕೊಟ್ಟಿದ್ದೇನೆ. 1798ರಲ್ಲಿ ಲಾರ್ಡ್ ವೆಲ್ಲೆಸ್ಲಿ ಆರಂಭ ಮಾಡಿದಂಥ ಪದ್ಧತಿ, ಅದನ್ನು ಸಹಾಯಕ ಸೈನಿಕ ಪದ್ಧತಿ ಅಂತ ಹೇಳ್ತೀವಿ. ಸೊ ವೆಲ್ಲೆಸ್ಲಿ ಆರಂಭ ಮಾಡಿದಂತಹ ಸಹಾಯಕ ಸೈನಿಕ ಪದ್ಧತಿ ಏನಿದೆ, ಇದು ನಮ್ಮ ಅರಸರ ಅಧಿಕಾರವನ್ನು ಕಸಿದುಕೊಳ್ಳುವ ಒಂದು ಹುನ್ನಾರ, ಒಂದು ಟ್ರ್ಯಾಪ್. ಇಟ್ಸ್ ಅ ಪೊಲಿಟಿಕಲ್ ಟ್ರ್ಯಾಪ್ ಅಂತ ಹೇಳ್ತೀವಿ, ಒಂದು ರಾಜಕೀಯ ಸಂಚು ಅಥವಾ ಪಿತೂರಿ ಅಂತ ಹೇಳ್ತೀವಿ. ಸೊ ಯಾವ್ಯಾವ ಅರಸರು ಸಹಾಯಕ ಸೈನಿಕ ಪದ್ಧತಿಗೆ ಸೇರಿದರೋ ಅವರು ಅಧಿಕಾರವನ್ನು ಕಳ್ಕೊಂಡ್ರು, ಗೌರವವನ್ನು ಕಳ್ಕೊಂಡ್ರು. ಆನಂತರ ತಮ್ಮಲ್ಲಿರುವ ಸಂಪತ್ತು ಖಜಾನೆ ಕೂಡ ಖಾಲಿ ಆಯಿತು. ಏಕೆಂದರೆ ಬ್ರಿಟಿಷರ ಸೈನಿಕರಿಗೆ ಇವರು ಸಂಬಳ ಕೊಡಬೇಕಾಗಿತ್ತು, ದುಬಾರಿ ವೇತನ, ಅವರ ವೆಚ್ಚಗಳೆಲ್ಲ ನೋಡ್ಕೊಳ್ಬೇಕಾಗಿತ್ತು. ಸೊ ಸಂಪತ್ತು, ಅಧಿಕಾರ, ಅವರ ಇಮೇಜು ಎಲ್ಲವನ್ನೂ ನಮ್ಮ ಅರಸರು ಈ ಸಹಾಯಕ ಸೈನಿಕ ಪದ್ಧತಿಯಲ್ಲಿ ಕಳೆದುಕೊಳ್ತಾರೆ. ಇದು ಒಂದು ಮುಖ್ಯ ರಾಜಕೀಯ ಕಾರಣವಾಗುತ್ತೆ. ಇಟ್ಸ್ ಅ ಪೊಲಿಟಿಕಲ್ ಕಾಸ್ ಅಂತ ಹೇಳ್ತೀವಿ. ಸಬ್ಸಿಡಿಯರಿ ಅಲಯನ್ಸ್ ಸಿಸ್ಟಮ್. ಇದಕ್ಕೆ ಬಹಳ ದೊಡ್ಡ ಬಲಿಪಶು ಆದಂಥ ವ್ಯಕ್ತಿ ಅಂದರೆ ದ ನಿಜಾಮ್ ಆಫ್ ಹೈದರಾಬಾದ್. ಅದರ ಬಗ್ಗೆ ಆಲ್ರೆಡಿ ನಾನು ವಿವರ ಕೊಟ್ಟಿದ್ದೇನೆ. ಇದಕ್ಕೆ ಮೊದಲು ಸೈನ್ ಹಾಕಿದವನು ಅವನೇ, ಅದಕ್ಕೆ ಬಲಿಪಶು ಆದವನು ಅವನೇ. ಸೊ ನಿಜಾಮ್ ಆಫ್ ಹೈದರಾಬಾದ್ ಇದಕ್ಕೆ ಬಹಳ ದೊಡ್ಡ ಬಲಿಪಶು ಆಗ್ತಾನೆ. ಫಸ್ಟ್ ಅವನೇ ಅದಕ್ಕೆ ಸೈನ್ ಹಾಕ್ತಾನೆ 1798ರಲ್ಲಿ. ಮುಂದೆ ಹೋಗ್ತಾ ಹೋಗ್ತಾ ನಿಜಾಮನಿಗೆ ಅರಿವಾಗುತ್ತೆ, ನಮ್ಮ ಆಂತರಿಕ ಶತ್ರುಗಳಿಗಿಂತ ಬ್ರಿಟಿಷರು ಭಾಳ ಡೇಂಜರಸ್ ಅಂತ. ಅವನು ಬೇರೆ ಶತ್ರುಗಳಿಗೆ ಹೆದರ್ಕೊಂಡು ಹೋಗಿರ್ತಾನೆ, ಆದರೆ ಮುಂದೆ ಅವರು ಸಹವಾಸ ಮಾಡಿದ ಮೇಲೆ ಗೊತ್ತಾಗುತ್ತೆ ಬ್ರಿಟಿಷರ್ಸ್ ಆರ್ ಮೋರ್ ಡೇಂಜರಸ್ ದ್ಯಾನ್ ಇಂಟರ್ನಲ್ ಎನಿಮೀಸ್ ಅಂತ. ಬಟ್ ಆ ವೇಳೆಗಾಗಲೇ ಒಪ್ಪಂದಕ್ಕೆ ಸಹಿ ಹಾಕಿದ್ರಿಂದ ಹಿಂದೆ ಹೋಗುವ ಪ್ರಶ್ನೆ ಬರಲ್ಲ. ಅದು ಅವನಿಗೆ ದೊಡ್ಡ ರಾಜಕೀಯ ಹಿನ್ನಡೆ ಪೆಟ್ಟಾಗುತ್ತೆ ಅನ್ನೋದು. ಇದು ಒಂದು ರಾಜಕೀಯ ಕಾರಣದಲ್ಲಿ ಬರುವಂಥದ್ದು. ಇನ್ನು ಲಾಸ್ಟ್ ಸಂಗತಿ ಅದರಲ್ಲಿ ಬರುವ ರಾಜಕೀಯ ಕಾರಣ ಅಂದರೆ, ನಿನ್ನೆ ನಾನು ಅದರ ಬಗ್ಗೆ ಮಾತನಾಡಿದೆ, ಡಾಕ್ಟ್ರಿನ್ ಆಫ್ ಲ್ಯಾಪ್ಸ್. ನಿಮ್ಮ ಡಾಲ್ಹೌಸಿಯ ಕಾಲದಲ್ಲಿ ಬಂದಂಥ ಡಾಕ್ಟ್ರಿನ್ ಆಫ್ ಲ್ಯಾಪ್ಸ್ ಏನಿದೆ, 1848ರಲ್ಲಿ ಡಾಲ್ಹೌಸಿ ಜಾರಿಗೆ ತಂದಂತಹ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಅನ್ನುವ ನೀತಿ ಏನಿದೆ, ಇದು ಬಹಳ ದೊಡ್ಡ ಪರಿಣಾಮವನ್ನು ಮಾಡುತ್ತೆ. ರೀಸನ್ ಏನು ಅಂತ ಹೇಳಿದ್ರೆ, ನಮ್ಮ ಹಿಂದೂ ಅರಸರಿಗೆ ಇರುವ ಆಳುವ ಹಕ್ಕನ್ನು ಇದು ಕಸಿದುಕೊಂಡು ಬಿಟ್ಟಿತು. ದ ರೈಟ್ ಟು ರೂಲ್ ಅಂತ ಹೇಳ್ತೀವಿ. ದ ರೈಟ್ ಟು ರೂಲ್ ವಾಸ್ ಲ್ಯಾಪ್ಸ್ಡ್. ಯಾಕಂದರೆ ಡಾಲ್ಹೌಸಿ ಹೇಳ್ತಾನೆ, ಇಲ್ಲ ನಿಮ್ಮ ದತ್ತು ಪುತ್ರರಿಗೆ ನಾನು ಮಾನ್ಯತೆಯನ್ನು ಕೊಡೋದಿಲ್ಲ. ಇದು ಸಾವಿರಾರು ವರ್ಷಗಳಿಂದ ನಮ್ಮ ದೇಶದಲ್ಲಿ ಅನುಸರಿಸಿಕೊಂಡು ಬಂದಂತಹ ದತ್ತು ಸ್ವೀಕಾರ ಪದ್ಧತಿಗೆ ವಿರೋಧವಾಗಿತ್ತು. ಏಕೆಂದರೆ ಭಾರತೀಯ ಅರಸರು ಶತಮಾನಗಳಿಂದ ನಾವು ಇದನ್ನು ಮಾಡ್ತಾ ಬಂದಿದ್ವಿ. ಗಂಡು ಸಂತಾನ ಇಲ್ಲ ಅಂತ ಹೇಳಿದರೆ ಬೇರೆ ಕುಟುಂಬದಿಂದ ಮಗುವನ್ನು ದತ್ತು ಪಡೆದು ಅವನೇ ನಮ್ಮ ಮುಂದಿನ ಅರಸ ಉತ್ತರಾಧಿಕಾರಿ ಅಂತ ನಾವು ಮಾಡ್ತಾ ಬಂದಿದ್ವಿ. ದೇಶದಲ್ಲೇ ಅದು ರೂಢಿಯಲ್ಲಿತ್ತು. ಆದರೆ ಇವನು ಇದ್ದಕ್ಕಿದ್ದ ಹಾಗೆ ಈ ಡಾಕ್ಟ್ರಿನ್ ಆಫ್ ಲ್ಯಾಪ್ಸನ್ನು ಜಾರಿಗೆ ತಂದು ನಿಮ್ಮ ದತ್ತು ಪುತ್ರನನ್ನು ನಾವು ಮಾನ್ಯ ಮಾಡಲ್ಲ ಅಂತ ಹೇಳಿದ್ದೆ ಮುಂದೆ ಈ ಸಿಪಾಯಿ ದಂಗೆಗೆ ನೇರವಾದ ಪರಿಣಾಮವಾಗಿ ಕಾರಣಗೊಳ್ಳುತ್ತೆ. ಅದರಲ್ಲಿ ಸತಾರಾ ಬರುತ್ತೆ, ಝಾನ್ಸಿ ಬರುತ್ತೆ, ಸಂಭಾಲ್ಪುರ್, ಉದಯ್ಪುರ್, ಜೈಪುರ್, ಬಿಕನೇರ್, ಇನ್ನೂ ಅನೇಕ ಒಟ್ಟು 47 ಪ್ರಾಂತ್ಯಗಳು ಬರ್ತವೆ. ಅವೆಲ್ಲ ಈ ಡಾಕ್ಟ್ರಿನ್ ಆಫ್ ಲ್ಯಾಪ್ಸಲ್ಲೇ ಒಂದೊಂದಾಗಿ ಬ್ರಿಟಿಷರಿಗೆ ಆಹುತಿ ಆಗ್ತವೆ. ಸೊ ಇದು ಪ್ರಮುಖವಾದ ರಾಜಕೀಯ ಕಾರಣಗಳಲ್ಲಿ ಬರುವಂಥದ್ದು. ಸೊ ಈ ಎಲ್ಲ ಸಂಗತಿಗಳನ್ನ ಒಟ್ಟುಗೂಡಿಸಿದರೆ ನಾವು ಪೊಲಿಟಿಕಲ್ ಕಾಸ್ ಅಂತ ಹೇಳ್ತೀವಿ. ರಾಜಕೀಯ ಕಾರಣಗಳ ಅಡಿಯಲ್ಲಿ ಈ ದಂಗೆ
ಆರಂಭವಾಯಿತು ಅನ್ನೋದನ್ನು ನೀವು ನೆನ್ಪಿಟ್ಕೋಬೇಕು. ಇನ್ನು ಈ ಆರ್ಥಿಕ ಕಾರಣಗಳು ಅಂತ ಹೇಳಿದಾಗ ಅದಕ್ಕೊಂದಷ್ಟು ವಿವರಣೆಯನ್ನು ನೀವು ನೋಟ್ ಮಾಡ್ಕೊಳ್ಳಿ. ಆರ್ಥಿಕ ಕಾರಣಗಳು ಯಾವುದು ಅಂತ ಹೇಳಿದರೆ ಈ ಕೆಳಗಿನ 3 ಪಾಯಿಂಟ್ಸ್ಗಳನ್ನು ನೀವು ನೋಟ್ ಮಾಡ್ಕೋಬೇಕು. ಒಂದು, ಡ್ರೇನ್ ಥಿಯರಿ. ಅದನ್ನು ಮುಂದೆ ದಾದಾಭಾಯ್ ನವರೋಜಿಯವರು ಭಾಳ ವಿವರವಾಗಿ ಹೇಳ್ತಾರೆ. ಡ್ರೇನ್ ಥಿಯರಿ ಅಂದರೆ ಸೋರಿಕೆ ಸಿದ್ಧಾಂತ ಅಂತ ಹೇಳ್ತೀವಿ. ಇನ್ನೊಂದು, ನೆಗ್ಲೆಕ್ಟ್ ಆಫ್ ಅಗ್ರಿಕಲ್ಚರ್. ಕೃಷಿಯನ್ನು ಬ್ರಿಟಿಷರು ಎಂದೂ ಪುರಸ್ಕರಿಸಲಿಲ್ಲ, ಪ್ರೋತ್ಸಾಹ ಮಾಡಲಿಲ್ಲ ಅನ್ನುವಂಥದ್ದು. ಆನಂತರ ಹೈಯರ್ ಲ್ಯಾಂಡ್ ಟ್ಯಾಕ್ಸ್. ಅವರು ನಮ್ಮ ಮೇಲೆ ಹಾಕಿದಂತಹ ತೆರಿಗೆ ಭಾರ ಅಧಿಕವಾಗಿತ್ತು ಅಂತ ಹೇಳ್ತೀವಿ. ಹೈಯರ್ ಲ್ಯಾಂಡ್ ಟ್ಯಾಕ್ಸ್ ಅಂತ ಹೇಳ್ತೀವಿ. ಸೊ ಡ್ರೇನ್ ಥಿಯರಿ ಅಂದರೆ ಸೋರಿಕೆಯ ಸಿದ್ಧಾಂತ. ಈ ಸಿದ್ಧಾಂತವನ್ನು ಕೊಟ್ಟವರು ಯಾರು? ನಿಮಗೆ ಅವರ ಹೆಸರೆಲ್ಲ ಗೊತ್ತಿದೆ, ದಾದಾಭಾಯ್ ನವರೋಜಿ. ಸೊ ದಾದಾಭಾಯ್ ನವರೋಜಿಯವರು ಈ ಸೋರಿಕೆಯ ಸಿದ್ಧಾಂತವನ್ನು ಕೊಡ್ತಾರೆ. ಅವರು ತಮ್ಮ ಪ್ರಸಿದ್ಧವಾದ ಪುಸ್ತಕದಲ್ಲಿ ಪಾವರ್ಟಿ ಆ್ಯಂಡ್ ಅನ್ಬ್ರಿಟಿಷ್ ರೂಲ್ ಇನ್ ಇಂಡಿಯಾ ಅನ್ನುವ ಗ್ರಂಥದಲ್ಲಿ ಹೇಳ್ತಾರೆ, ಬ್ರಿಟಿಷರು ನಮ್ಮ ಕಚ್ಚಾ ಪದಾರ್ಥಗಳನ್ನು ತಾವು ತೆಗೆದುಕೊಂಡು ಹೋಗಿ ತಮ್ಮ ದೇಶದಲ್ಲಿ ಸಿದ್ಧ ವಸ್ತುಗಳನ್ನಾಗಿ ಮಾಡಿ ದುಬಾರಿ ಬೆಲೆಗೆ ನಮ್ಮ ಮಾರುಕಟ್ಟೆಯಲ್ಲಿ ತಂದು ಮಾರಾಟ ಮಾಡ್ತಿದ್ರು. ಸೊ ಇದರಿಂದ ಬ್ರಿಟಿಷರಿಗೆ ಡಬಲ್ ಪ್ರಾಫಿಟ್, 2 ಬಾರಿ ಲಾಭ. ಆದರೆ ಭಾರತೀಯರಿಗೆ ಅದು 2 ಬಾರಿ ನಷ್ಟ ಆಗ್ತಿತ್ತು. ಡಬಲ್ ಲಾಸ್ ಫಾರ್ ಇಂಡಿಯನ್ಸ್ ಅಂತ ಹೇಳ್ತೀವಿ. ಮುಂದೆ ಒಬ್ಬ ಎಕನಾಮಿಸ್ಟ್ ಬರ್ತಾರೆ, R.C. ದತ್ ಅಂತ, ರಮೇಶ್ ಚಂದ್ರ ದತ್ ಅಂತ. ಅವರು ಕೂಡ ಇದೇ ಮಾತನ್ನು ತಮ್ಮ ಪುಸ್ತಕದಲ್ಲಿ ಉಲ್ಲೇಖ ಮಾಡ್ತಾರೆ. ಆ ಪುಸ್ತಕದ ಹೆಸರನ್ನು ನೆನ್ಪಿಟ್ಟುಕೊಳ್ಳಿ, ಎಕ್ಸಾಮ್ನಲ್ಲಿ ಕೇಳ್ತಾರೆ. ಇಕನಾಮಿಕ್ ಹಿಸ್ಟ್ರಿ ಆಫ್ ಇಂಡಿಯಾ ಅಂತ R.C. ದತ್ ಅವರು ಬರೆದಿದ್ದು. ಹಿ ವಾಸ್ ಆನ್ ಎಕನಾಮಿಸ್ಟ್. R.C. ದತ್ ಅವರು ತಮ್ಮ ಗ್ರಂಥದಲ್ಲಿ ಹೇಳ್ತಾರೆ, ಎಕನಾಮಿಕ್ ಹಿಸ್ಟ್ರಿ ಆಫ್ ಇಂಡಿಯಾ ಅನ್ನುವ ಗ್ರಂಥದಲ್ಲಿ ಅವರು ಇದನ್ನು ತಿಳಿಸ್ತಾರೆ. ಭಾರತದ ಸಂಪತ್ತನ್ನು ಅಂದರೆ ರಾ ಮಟೀರಿಯಲ್ಸನ್ನು ಬ್ರಿಟಿಷರು, ಈಸ್ಟ್ ಇಂಡಿಯಾ ಕಂಪನಿಯವರು ವ್ಯವಸ್ಥಿತವಾಗಿ ಕೊಳ್ಳೆ ಹೊಡೆದರು. ನಾನು ತೊಗೊಂಡು ಹೋದರು ಅನ್ನೋ ಪದ ಬಳಸ್ತಾ ಇಲ್ಲ. ದೇ ಲಿಟ್ರಲಿ ಲೂಟೆಡ್ ದಿ ವೆಲ್ತ್ ಆಫ್ ಇಂಡಿಯಾ ಅಂತ ಹೇಳ್ತಾರೆ. ಭಾರತದ ಸಂಪತ್ತನ್ನು ವ್ಯವಸ್ಥಿತವಾಗಿ ಕೊಳ್ಳೆ ಹೊಡೆದವರು ಯಾರು ಅಂದರೆ ಈಸ್ಟ್ ಇಂಡಿಯಾ ಕಂಪನಿಯವರು. ಅದರಲ್ಲಿ ಯಾವ ಅನುಮಾನವೇ ಇಲ್ಲ. ಒಂದು ಅಂದಾಜಿನ ಪ್ರಕಾರ ದಾದಾಭಾಯ್ ನವರೋಜಿ ಅವರು ಹೇಳ್ತಾರೆ, ವರ್ಷಕ್ಕೆ 21 ಕೋಟಿಗಳ ಲೆಕ್ಕಾಚಾರದಲ್ಲಿ, ವರ್ಷಕ್ಕೆ, ಆಗಿನ ಕಾಲದಲ್ಲಿ. ಈಗ ನಿಮಗೆ ಇದು ಸಣ್ಣ ಅಮೌಂಟ್ ಅಂತ ಅನಿಸ್ಬೋದು, ಏನು ಸರ್ ಇದೇನು ದೊಡ್ಡ ರೊಕ್ಕ ಅಲ್ಲ ಅಂತ. ಯಾಕಂದ್ರೆ ನಾವು ಈಗ ಸಾವಿರಾರು ಕೋಟಿಯಲ್ಲಿ ಮಾತಾಡ್ತಾ ಇದ್ದೀವಿ. ಆದರೆ ಕ್ಯಾಲೆಂಡ್ರು ಭಾಳ ಹಿಂದೆ ಇತ್ತು. 19ನೇ ಶತಮಾನಕ್ಕೆ ಹೋದರೆ ಆಗಿನ ಕಾಲದಲ್ಲೇ ವರ್ಷಕ್ಕೆ 21 ಕೋಟಿ ನಮ್ಮ ಸಂಪತ್ತು ಹರಿದು ಹೋಗ್ತಿತ್ತು. ಅಂದರೆ ನಾವು ಎಷ್ಟು ಸಂಪತ್ತು ಕಳ್ಕೊಂಡ್ವಿ ಅಂತ ಇಮ್ಯಾಜಿನ್ ಮಾಡಲಿಕ್ಕಾಗಲ್ಲ. ಅಂದರೆ ಇನ್ನೊಂದು ಭಾಷೆಯಲ್ಲಿ ಅದನ್ನು ಹೇಳೋದಾದರೆ ಆರ್ಥಿಕ ಶೋಷಣೆ ಅಂತ ನೀವು ಆ ವರ್ಡ್ ನೆನ್ಪಿಟ್ಕೊಳ್ಳಿ. ಬ್ರಿಟಿಷರ ಆಡಳಿತ ನಮಗೆ ಮಾಡಿದ್ದೇನು ಅಂತ ಹೇಳಿದರೆ ಆರ್ಥಿಕ ಶೋಷಣೆ, ಇಕನಾಮಿಕ್ ಎಕ್ಸ್ಪ್ಲಾಯ್ಟೇಷನ್. ನಮ್ಮ ಸಂಪನ್ಮೂಲಗಳನ್ನು ತಮ್ಮ ಲಾಭಕ್ಕಾಗಿ ತೆಗೆದುಕೊಂಡು ಹೋಗಿ ಇಂಗ್ಲೆಂಡನ್ನು ಶ್ರೀಮಂತ ರಾಷ್ಟ್ರವನ್ನಾಗಿ ಮಾಡಿ ನಮ್ಮ ರಾಷ್ಟ್ರವನ್ನು ಬಡ ರಾಷ್ಟ್ರವನ್ನಾಗಿ ಮಾಡಿದ್ರು. ಇಂಡಿಯಾ ಬಿಕೇಮ್ ಪೂರ್, ಇಂಗ್ಲೆಂಡ್ ಬಿಕೇಮ್ ರಿಚ್ ಅಂತ ಹೇಳ್ತೀವಿ. ಸೊ ಇದು ದೀರ್ಘಕಾಲದಲ್ಲಿ ಜನರಿಗೆ ಅಸಮಾಧಾನಕ್ಕೆ ಕಾರಣವಾಗುತ್ತೆ. ಯಾರಾದರೂ ಬಂದು ನಿಮ್ಮ ಸಂಪತ್ತು ತೊಗೊಂಡು ಹೋದರೆ ನೀವು ಒಳ್ಳೇದಾಯ್ತು ರೀ ಅಂತ ಹೇಳಲ್ಲ, ಖಂಡಿತವಾಗಿಯೂ ಸಿಟ್ಟು ಬಂದೇ ಬರುತ್ತೆ. ಆದರೆ ಭಾರತೀಯರಿಗೆ ಸಿಟ್ಟು ಸ್ವಲ್ಪ ನಿಧಾನವಾಗಿ ಬಂತು. ಬೇರೆ ದೇಶದಲ್ಲಾದರೆ ಇನ್ನೂ ಬೇಗ ಆಗ್ತಿದ್ದೇನೋ ಗೊತ್ತಿಲ್ಲ. ನಾವು ಇಟುಕ್ 100 years, 100 ವರ್ಷ ಆದಮೇಲೆ ನಮಗೆ ಸಿಟ್ಟು ಬಂತು, ಓ ನಮ್ಮ ದುಡ್ಡೆಲ್ಲ ಇವತ್ತು ತಗೊಂಡು ಹೋದರು ಅಂತ. ಇದು ಒಂದು. ಎರಡನೇದು, ನೆಗ್ಲೆಕ್ಟ್ ಆಫ್ ಅಗ್ರಿಕಲ್ಚರ್. ಈಸ್ಟ್ ಇಂಡಿಯಾ ಕಂಪನಿಯವರು ಯಾವತ್ತೂ ಕೂಡ ಕೃಷಿಗೆ ಪ್ರಾಮುಖ್ಯತೆಯನ್ನು ಕೊಡಲೇ ಇಲ್ಲ. ಇಲ್ಲಿ ಒಂದು ಪಾಯಿಂಟನ್ನು ನೀವೆಲ್ಲರೂ ಗಮನಿಸಬೇಕೇನು, ಭಾರತ ಕೃಷಿಯ ಮೇಲೆ ನಿಂತಿದೆ ಅನ್ನೋದು ಬ್ರಿಟಿಷರಿಗೆ ಗೊತ್ತಿರಲಿಲ್ಲ ಅಂತಲ್ಲ, ಅವ್ರಿಗೆ ಗೊತ್ತಿತ್ತು. 100% ಅವ್ರಿಗೆ ಗೊತ್ತಿತ್ತು. ಇಂಡಿಯನ್ ಎಕಾನಮಿ ಈಸ್ ಬೇಸ್ಡ್ ಆನ್ ಅಗ್ರಿಕಲ್ಚರ್. ಬಹುಶಃ ನಿಮಗೆ ಎಕನಾಮಿಕ್ಸ್ನಲ್ಲಿ ಸರ್ ಕ್ಲಾಸಲ್ಲಿ ಹೇಳಿರ್ತಾರೆ, ಭಾರತದ ಅರ್ಥವ್ಯವಸ್ಥೆಯನ್ನು ನಾವು ಏನಂತ ಕರಿತೀವಿ, ಅಗ್ರಾನಮಿ ಅಂತ ಕರಿತೀವಿ. ಅಗ್ರಿಕಲ್ಚರ್ ಮೇಲೇ ಆಧಾರವಾಗಿರತಕ್ಕಂಥ ಅರ್ಥವ್ಯವಸ್ಥೆ, ಅದನ್ನು ಎಕನಾಮಿಕ್ಸ್ನಲ್ಲಿ ಅಗ್ರಾನಮಿ ಅಂತ ಹೇಳ್ತೀವಿ. ಅಗ್ರಿಕಲ್ಚರ್ ಬೇಸ್ಡ್ ಇಕಾನಮಿ, ಕೃಷಿ ಆಧಾರಿತ ಅರ್ಥವ್ಯವಸ್ಥೆ ಅಂತ ಎಲ್ರಿಗೂ ಗೊತ್ತಿತ್ತು. 70% ಪಾಪ್ಯುಲೇಷನ್ನು ಕೃಷಿಯನ್ನೇ ಅವಲಂಬಿಸಿದೆ ಅನ್ನೋದು ಬ್ರಿಟಿಷರಿಗೆ ಚೆನ್ನಾಗಿ ಗೊತ್ತಿತ್ತು. ಬಟ್ ನಮ್ಮ ಪ್ರಶ್ನೆ ಏನು,
ಯಾಕೆ ಅವರು ಇದಕ್ಕೆ ಬೆಂಬಲ ಕೊಡಲಿಲ್ಲ, ಒತ್ತು ಕೊಡಲಿಲ್ಲ? ಸಮಾನವಾಗಿ ಕೊಡಬೇಕಾಗಿತ್ತು. ಅವರು ಯಾವುದರ ಮೇಲೆ ನಾವು ನಿಂತಿದ್ದೇವೆಯೋ ಅದಕ್ಕೆ ಆದ್ಯತೆ ಕೊಡಬೇಕಾಗಿತ್ತು. ಆದರೆ ಅದರ ಬದಲಾಗಿ ಅವರು ಏನು ಮಾಡಿದರು, ದೇ ಎನ್ಕರೇಜ್ ಇಂಡಸ್ಟ್ರಿ, ಕೈಗಾರಿಕೆಗಳನ್ನು ಈ ದೇಶದಲ್ಲಿ ಬೆಳೆಸ್ತಾ ಬಂದರು. ಇದನ್ನು ಗಮನ ಕೊಡಬೇಕು ನೀವು. ಕೃಷಿಯನ್ನು ನೆಗ್ಲೆಕ್ಟ್ ಮಾಡಿ ಬ್ರಿಟಿಷರು ಕೈಗಾರಿಕೆಗಳನ್ನು ಪ್ರೋತ್ಸಾಹ ಮಾಡ್ತಾ ಬಂದರು. ವಿಶೇಷವಾಗಿ 2 ಕೈಗಾರಿಕೆಗಳು, ಒಂದು ಕೋಲ್ ಇಂಡಸ್ಟ್ರಿ, ಇನ್ನೊಂದು ಕಾಟನ್ ಇಂಡಸ್ಟ್ರಿ. ಅವ್ರು ಸಪೋರ್ಟ್ ಮಾಡಿದ್ದು ಯಾವುದು ಅಂದರೆ ಇವೆರಡೇ. ಒಂದು ಕಲ್ಲಿದ್ದಲು ಗಣಿಗಾರಿಕೆಯನ್ನು ಮಾಡ್ಕೊಂಡು ಹೋಗೋದು, ಇನ್ನೊಂದು ಕಾಟನ್ ಟೆಕ್ಸ್ಟೈಲ್ಸ್, ಅದಕ್ಕೆ ಜವಳಿ ಇಂಡಸ್ಟ್ರಿ ಅಂತ ಕರಿತೀವಿ. ಜವಳಿ ಕೈಗಾರಿಕೆಗಳು ಅಂತ, ಬಟ್ಟೆಗಳನ್ನ ತಯಾರು ಮಾಡೋದು ಟೆಕ್ಸ್ಟೈಲ್ಸ್ ಅಂತ ಹೇಳ್ತೀವಿ. ಇವು ಎರಡನ್ನು ಮಾತ್ರ ಅವರು ಗಮನ ಕೊಟ್ಟು ಅದನ್ನು ಬೆಳೆಸ್ಕೊಂಡು ಬಂದರು. ಕಾರಣ ಏನು ಅಂದರೆ ತಮ್ಮ ದೇಶಕ್ಕೆ ಇಂಧನ ಬೇಕಾಗಿತ್ತು. ಇಂಗ್ಲೆಂಡಿಗೆ ಬೇಕಾದ ಇಂಧನವನ್ನು ನಮ್ಮ ದೇಶದ ಕಲ್ಲಿದ್ದಲಿಂದ ತೆಗೆದುಕೊಂಡು ಹೋಗಿ ಮಾಡ್ತಾಯಿದ್ರು. ನಮ್ಮಲ್ಲಿ ಗಣಿಗಾರಿಕೆ ಮಾಡಿ ಅದೇ ಕಲ್ಲಿದ್ದಲನ್ನು ತೊಗೊಂಡು ಹೋಗಿ ತಮ್ಮ ಇಂಗ್ಲೆಂಡಿನ ಕಾರ್ಖಾನೆಗಳಿಗೆ ಫ್ಯೂಲ್ ಆಗಿ, ಇಂಧನವಾಗಿ ಬಳಸ್ಕೊಳ್ತಾಯಿದ್ರು ತಮ್ಮ ಸ್ವಾರ್ಥಕ್ಕಾಗಿ. ಕಾಟನ್ ಯಾಕೆ ಅಂದರೆ ಅವರಲ್ಲಿ ಟೆಕ್ಸ್ಟೈಲ್ ಇಂಡಸ್ಟ್ರಿ ಭಾಳ ದೊಡ್ಡದಾಗಿತ್ತು ಅಂತ ನಿಮಗೆ ಫಸ್ಟ್ ಚಾಪ್ಟ್ರಲ್ಲೇ ನಾನು ಹೇಳಿದೆ. ಇಂಗ್ಲೆಂಡ್ ವಾಸ್ ಫೇಮಸ್ ಫಾರ್ ಟೆಕ್ಸ್ಟೈಲ್ಸ್. ಆ ನಗರಗಳ ಹೆಸರನ್ನು ನಾನು ನಿಮಗೆ ಮೊದಲ ಉಪನ್ಯಾಸದಲ್ಲಿ ಹೇಳಿದ್ದೆ. ಮ್ಯಾಂಚೆಸ್ಟರ್, ಲಿವರ್ಪೂಲ್, ಪ್ಲೇಸ್ ನೆನಪಿಟ್ಕೊಳ್ಳಿ. ಮ್ಯಾಂಚೆಸ್ಟರ್ ಮತ್ತು ಲಿವರ್ಪೂಲ್ಗಳು ಇಂಗ್ಲೆಂಡಿನಲ್ಲಿ ಬಹಳ ದೊಡ್ಡ ಜವಳಿ ಕೇಂದ್ರಗಳಾಗಿದ್ದವು. ಅವರಿಗೆ ರಾ ಮಟೀರಿಯಲ್ಸ್ ಬೇಕಿತ್ತು, ಅಂದರೆ ಹತ್ತಿ ಬೇಕಿತ್ತು. ಸೊ ಭಾರತ ಶ್ರೇಷ್ಠ ಗುಣಮಟ್ಟದ ಹತ್ತಿಯನ್ನು, ಅದರ ಹೆಸರು ಕೂಡ ನಾನು ಹಿಂದಿನ ಚರ್ಚೆಗಳಲ್ಲಿ ನಿಮಗೆ ಹೇಳಿದ್ದೆ, ಮಸ್ಲಿನ್ ಅಂತ, ಭಾಳ ಫೇಮಸ್ ಅದು. ಭಾರತದ ಶ್ರೇಷ್ಠ ಗುಣಮಟ್ಟದ ಹತ್ತಿ ಮಸ್ಲಿನ್ ಕ್ಲಾತ್ ಅಂತ. ಆ ಮಸ್ಲಿನನ್ನು ತೆಗೆದುಕೊಂಡು ಹೋಗಿ ತಮ್ಮ ಕಾರ್ಖಾನೆಗಳನ್ನ ನಡೆಸ್ತಾಯಿದ್ರು. ಅದರಿಂದ ತಾವು ಲಾಭ ಮಾಡ್ಕೊಳ್ತಿದ್ರು. ಸೊ ಆರ್ಥಿಕ ವ್ಯವಸ್ಥೆಯಲ್ಲಿ ಯಾವುದಕ್ಕೆ ಒತ್ತು ಕೊಡಬೇಕಾಗಿತ್ತೋ ಅದಕ್ಕೆ ಅವರು ಕೊಡಲಿಲ್ಲ. ನಮ್ಮ ಕೃಷಿ ಚಟುವಟಿಕೆಗಳಿಗಾಗಲಿ, ನೀರಾವರಿಗಾಗಲಿ, ಜಲಾಶಯಗಳನ್ನ ಕಟ್ಟೋದಾಗಲಿ, ಕಾಲುವೆಗಳು, ಕೆನಾಲ್ಸನ್ನು ಕಟ್ಟೋದಾಗಲಿ, ಯಾವುದೇ ಕೆಲಸವನ್ನು ಅವ್ರು ಮಾಡಲಿಲ್ಲ. ಯಾಕೆಂದರೆ ಅವ್ರಿಗೆ ಗೊತ್ತಿತ್ತು, ಒಂದು ವೇಳೆ ಭಾರತದ ಕೃಷಿಯನ್ನು ನಾವು ಅಭಿವೃದ್ಧಿಪಡಿಸಿದರೆ ರೈತ ಶ್ರೀಮಂತ ಆಗ್ತಾನೆ. ರೈತ ಶ್ರೀಮಂತ ಆದರೆ ಹಳ್ಳಿಗಳು ಗಟ್ಟಿ ಆಗ್ತವೆ. ಹಳ್ಳಿಗಳು ಗಟ್ಟಿ ಆದರೆ ನೀವು ಈ ದೇಶವನ್ನು ಆಳಲಿಕ್ಕೆ ಆಗಲ್ಲ. ಪಾವರ್ಟಿ ಈಸ್ ದ ಟೂಲ್ ಆಫ್ ಗವರ್ನೆನ್ಸ್ ಅಂತ ಒಬ್ಬ ಇತಿಹಾಸಕಾರರು ಹೇಳ್ತಾರೆ. ಪಾವರ್ಟಿ ಈಸ್ ದ ಟೂಲ್ ಆಫ್ ಗವರ್ನೆನ್ಸ್. ಎಲ್ಲಿ ಬಡತನ ಇರುತ್ತೋ ಅಲ್ಲಿ ಆಳ್ವಿಕೆ ಮಾಡೋದು ಈಸಿ. ಯಾಕಂದರೆ ಜನರಲ್ಲಿ ಪ್ರತಿಭಟಿಸುವ ಶಕ್ತಿ ಇರಲ್ಲ. ನೀವು ನಮ್ಮ ರೈತರನ್ನೆಲ್ಲ ಶ್ರೀಮಂತರನ್ನಾಗಿ ನೀವು ಮಾಡಿಬಿಟ್ರೆ ಈ ನಮ್ಮ ರಾಜಕಾರಣಿಗಳು ಇಷ್ಟು ಸುಲಭವಾಗಿ ಅವರನ್ನು ಆಟ ಆಡ್ಸೋಕ್ಕಾಗಲ್ಲ. ಯಾಕಂದರೆ ನಿಮ್ಗೆ ಗೊತ್ತಿದೆ, ಅವನ ಹತ್ರ ಸಾಮರ್ಥ್ಯ ಇರುತ್ತೆ. ಹಿ ಈಸ್ ಎಕನಾಮಿಕಲಿ ಸ್ಟ್ರಾಂಗ್. ಸೊ ಬ್ರಿಟಿಷರ ನೀತಿ ಏನಿತ್ತು ಅಂದರೆ ಹಳ್ಳಿಗಳು ಬಡತನದಲ್ಲೇ ಇರಬೇಕು, ರೈತ ಕಣ್ಣೀರಲ್ಲೇ ಕೈ ತೊಳಿಬೇಕು, ರೈತನ ಹತ್ರ ಹಣ ಇರಬಾರ್ದು, ಆವಾಗ ರೈತ ನಾವು ಹೇಳಿದ್ದನ್ನು ಕೇಳ್ತಾನೆ ಅನ್ನುವ ಒಂದು ಏನು ರಾಜಕೀಯ ಲೆಕ್ಕಾಚಾರ ಇಟ್ಕೊಂಡು ಅವರು ಕೃಷಿಯನ್ನು ಬೆಳೆಸಲಿಲ್ಲ. ಇದರಿಂದ ಹಳ್ಳಿಗಳ ಬದುಕು ಬಹಳ ದಾರುಣವಾಗಿತ್ತು. ವಿಲೇಜ್ ಲೈಫ್ ವಾಸ್ ವೆರಿ ಕ್ರಿಟಿಕಲ್ ಅಂತ ಹೇಳ್ತೀವಿ. ಭಾಳಷ್ಟು ಜನ ಕಣ್ಣೀರಲ್ಲಿ ಕಾಲ ಕಳೀತಾಯಿದ್ರು, ಕೃಷಿಯನ್ನು ನೆಗ್ಲೆಕ್ಟ್ ಮಾಡಿದ್ದು. ಮತ್ತು ಆಗಿನ ಕಾಲದಲ್ಲಿ ಇನ್ನೊಂದು ಸಂಗತಿ ನಿಮ್ಗೆ ಗಮನಕ್ಕೆ ತರಬೇಕು, ಪದೇ ಪದೇ ಬರಗಾಲಗಳು ಬೀಳ್ತಾಯಿತ್ತು ಭಾರತದಲ್ಲಿ. ಮೇಲಿಂದ ಮೇಲೆ ಬರಗಾಲ, ಕ್ಷಾಮ ಅಂತ ಹೇಳ್ತೀವಿ, ಇಂಗ್ಲೀಷ್ನಲ್ಲಿ ಫೆಮೈನ್ ಅಂತ ಹೇಳ್ತೀವಿ. ಭಾರತದಲ್ಲಿ ಮೇಲಿಂದ ಮೇಲೆ ಬರಗಾಲ ಬೀಳ್ತಾ ಇದ್ದಿದ್ದರಿಂದ ಮಳೆ ಸರಿಗೆ ಬರ್ತಿರಲಿಲ್ಲ, ಮುಂಗಾರು ಮಾರುತಗಳು ಸರಿಗೆ ಬರ್ತಿರಲಿಲ್ಲ. ಸೊ ಮಳೆ ಇಲ್ಲ ಅಂದರೆ ಬೆಳೆ ಇಲ್ಲ, ಬೆಳೆ ಇಲ್ಲ ಅಂದರೆ ರೈತನ ಬದುಕು ಕಷ್ಟಕರವಾಗುತ್ತೆ. ಇದನ್ನು ನೋಡಿಯೂ ಕೂಡ ಬ್ರಿಟಿಷರು ಯಾವ ಕ್ರಮಗಳನ್ನು ಕೈಗೊಳ್ಳಿಲ್ಲ. ಡ್ಯಾಮ್ ಕಟ್ಟುವುದಾಗಲಿ, ಕೆನಾಲ್ ಕಟ್ಟುವುದಾಗಲಿ, ನೀರಾವರಿ ಸೌಲಭ್ಯ ಕಲ್ಪಿಸೋದಾಗಲಿ ಯಾವುದನ್ನೂ ಮಾಡಲಿಲ್ಲ. ಅವೆಲ್ಲ ಯಾವಾಗ ಬರ್ತವೆ ಅಂದರೆ ಸಿಪಾಯಿ ದಂಗೆ ಆದಮೇಲೆ. ಈ ಚಾಪ್ಟರ್ ಆದಮೇಲೆ ನೆಕ್ಸ್ಟ್ ಮುಂದೆ ಚರ್ಚೆಯಲ್ಲಿ ಹೇಳ್ತೀನಿ. ಆನಂತರ ಬಂದಂಥ ವೈಸ್ರಾಯ್ಗಳು ನಮ್ಮ ದೇಶದಲ್ಲಿ ಡ್ಯಾಮ್ ಕಟ್ಟಿದರು, ಕೆನಾಲ್ ಮಾಡಿದರು, ಅವೆಲ್ಲ ನಂತರ ಸ್ಟಾರ್ಟ್ ಆಗ್ತವೆ. ನನ್ನ ಪ್ರಶ್ನೆ ಏನು ಅಂದರೆ, ಮುಂಚೆ ಯಾಕೆ ನೀವು ಮಾಡಲಿಲ್ಲ? ನಿಮಗೆ ಗೊತ್ತಿಲ್ಲ ಅಂದರೆ ಆ ಮಾತು ಸರಿ, ಗೊತ್ತಿದ್ದೂ ಕೂಡ ಕೃಷಿಯನ್ನು ಡೆಲಿಬರೇಟಾಗಿ ಉದ್ದೇಶಪೂರ್ವಕವಾಗಿ ಅವರು ನಿರ್ಲಕ್ಷ್ಯ ಮಾಡಿದರು. ಇದು ಒಂದು ಆರ್ಥಿಕ ಕಾರಣ. ಇನ್ನು ಮೂರನೇ ಸಂಗತಿ, ಹೈಯರ್ ಟ್ಯಾಕ್ಸ್. ಅಧಿಕ ಪ್ರಮಾಣದ ತೆರಿಗೆಯನ್ನು ನಮ್ಮ ದೇಶದ ಜನರ ಮೇಲೆ ಹಾಕಿದರು. ವಿಶೇಷವಾಗಿ ಲ್ಯಾಂಡ್ ಟ್ಯಾಕ್ಸ್, ಭೂಕಂದಾಯ ಅಂತ ಹೇಳ್ತೀವಿ. ರೈತರ ಮೇಲೆ ಹಾಕುವಂತಹ ಭೂಕಂದಾಯ ಏನಿದೆ ಇದು ಬಹಳ ಗರಿಷ್ಠವಾಗಿತ್ತು, ಹೈಯೆಸ್ಟ್ ಇತ್ತು.
ಮೊದಲೇ ನಮ್ಮ ರೈತನಿಗೆ ಆದಾಯ ಇಲ್ಲ ಅಂತ ನಾನು ಹೇಳಿದೆ. ರೈತನಿಗೆ ಮೊದಲೇ ಆದಾಯ ಇಲ್ಲ ಅಂತ ಹೇಳಿದಾಗ ನೀವು ಆ ಟ್ಯಾಕ್ಸನ್ನು ಜಾಸ್ತಿ ಮಾಡಿದರೆ ಅವನು ಕಟ್ಟೋದು ಹೇಗೆ? ಇಲ್ಲಿ ನನಗೆ ಕೌಟಿಲ್ಯನ ಒಂದು ಮಾತು ಜ್ಞಾಪಕಕ್ಕೆ ಬರುತ್ತೆ. ಅವನು ತನ್ನ ಅರ್ಥಶಾಸ್ತ್ರ ಗ್ರಂಥದಲ್ಲಿ ಹೇಳ್ತಾನೆ, ಏನು ಅರಸನಾದವನು ಟ್ಯಾಕ್ಸ್ ಹೆಂಗೆ ಹಾಕಬೇಕು ಅನ್ನಲಿಕ್ಕೆ ಒಂದು ಹೋಲಿಕೆ ಕೊಡ್ತಾನೆ ಚಾಣಕ್ಯ. ಏನು, ದುಂಬಿ ಆ ಹೂವಿಗೆ ನೋವಾಗದಂತೆ ಏನು ಮಾಡುತ್ತೆ, ಅದರಿಂದ ಮಕರಂದವನ್ನು ತೆಗೆದುಕೊಳ್ಳುತ್ತೆ. ಆ ಹೂವಿಗೆ ನೋವಾಗದಂತೆ ಹೇಗೆ ಮಕರಂದವನ್ನು ದುಂಬಿ ಹೀರುತ್ತೋ ಆ ರೀತಿಯಾಗಿ ಅರಸನಾದವನು ಏನು ಮಾಡಬೇಕು, ಟ್ಯಾಕ್ಸ್ ಹಾಕಬೇಕು ಅಂತ ಕೌಟಿಲ್ಯ ಹೇಳ್ತಾನೆ. ಅದರಲ್ಲಿ ಬ್ರಿಟಿಷರು ಹೇಗೆ ಹಾಕಿದರು ಅಂದರೆ, ಹೂವಲ್ಲ, ಹೂವು, ಗಿಡ, ಬಡ್ಡಿ, ಎಲೆ, ಬೇರು ಎಲ್ಲ ಕಿತ್ಕೊಂಡು ಹೋಗೋಂಗೆ ನೀವು ತೆರಿಗೆಗಳನ್ನು ಹಾಕಿದರೆ ರೈತ ಹೇಗೆ ಉಳಿತಾನೆ? ಸಾಧ್ಯ ಇಲ್ಲ. ಅಂದರೆ ಆ ಭೂಕಂದಾಯವನ್ನು ಮಿತಿಮೀರಿ, ಬಿಯಾಂಡ್ ದ ಲಿಮಿಟ್ಸ್ ಅಂತ ಹೇಳ್ತೀವಿ ನಾವು ಇಂಗ್ಲೀಷಲ್ಲಿ, ಮಿತಿಮೀರಿ ತೆರಿಗೆಗಳನ್ನು ಹಾಕ್ತಾ ಹೋಗಿದ್ದರಿಂದ ಆ ತೆರಿಗೆ ಭಾರವನ್ನು ಹೊತ್ತು ಒಂದು ದಿವಸ ನಮ್ಮ ಜನ ಏನು ಮಾಡಿದರು, ಪ್ರತಿಭಟನೆಗೆ, ದಂಗೆಗೆ ಮುಂದಾದರು. ಇಂಗ್ಲೀಷಲ್ಲಿ ಒಂದು ಪ್ರಾವರ್ಬ್ ಇದೆ, ಲಾಸ್ಟ್ ಸ್ಟ್ರಾ ಆನ್ ದಿ ಕ್ಯಾಮಲ್ ಬ್ಯಾಕ್ ಅಂತ. ನೀವು ಒಂಟೆ ಮೇಲೆ ಭಾರ ಹೇರು ತಡೆಯುತ್ತೆ ಅಂತೇಳಿ ಹಾಗೆ ಲೋಡ್ ಹಾಕ್ತಾ ಹೋದರೆ ಕೊನೆಗೆ ಒಂದು ಸಣ್ಣ ಹುಲ್ಕಡ್ಡಿ ಹಾಕಿದರೂ ಅದು ಒಂಟೆ ಕುಸಿದು ಕೆಳಗೆ ಬೀಳುತ್ತೆ, ಭಾರ ತಡೀಲಾರ್ದೆ. ಅದು ಇಂಗ್ಲೀಷ್ನಲ್ಲಿ ಲಾಸ್ಟ್ ಸ್ಟ್ರಾ ಆನ್ ದಿ ಕ್ಯಾಮಲ್ ಬ್ಯಾಕ್ ಅಂತ ಹೇಳ್ತೀವಿ. ಸೊ ಭಾರತೀಯರು ಒಂಟೆ ಇದ್ದ ಹಾಗೆ, ನಮ್ಮ ರೈತರು ಅವ್ರ ಮೇಲೆ ನಾವು ಭಾರ ಹೇರ್ತಾ ಹೋದರೆ ಒನ್ ಫೈನ್ ಮಾರ್ನಿಂಗ್ ಅದು ಕುಸಿದು ಬೀಳುತ್ತೆ. ಆ ಕೆಲಸವನ್ನು ಇಲ್ಲಿ ಬ್ರಿಟಿಷರು ಮಾಡ್ತಾರೆ. ಸೊ ಈ ಭೂಕಂದಾಯವನ್ನು ಹೆಚ್ಚಳ ಮಾಡಿದ್ದು, ವಿವಿಧವಾದ ಟ್ಯಾಕ್ಸ್ಗಳು ನಮ್ಮ ಮೇಲೆ ಹಾಕಿದ್ದು, ಮತ್ತು ಯಾವುದೇ ರಿಯಾಯಿತಿಯನ್ನು ನಮಗೆ ಟ್ಯಾಕ್ಸ್ ಕಟ್ಟೋದಕ್ಕೆ ಕೊಡ್ತಿರಲಿಲ್ಲ. ಮತ್ತು ಆಡಳಿತ ಎಷ್ಟು ಕ್ರೂರವಾಗಿತ್ತು ಅಂದರೆ, ಬರಗಾಲ ಬಿದ್ದಾಗೂ ಕೂಡ ನಮ್ಮ ರೈತರು ಏನು ಮಾಡಬೇಕಾಗಿತ್ತು, ಟ್ಯಾಕ್ಸ್ ಕಟ್ಟಬೇಕಾಗಿತ್ತು. ಯೋಚನೆ ಮಾಡಿರಿ. ಈಗೆಲ್ಲ ಪರಿಸ್ಥಿತಿ ಬದಲಾಗಿದೆ. ಬರಗಾಲ ಬಂದಿದೆ ಅಂದರೆ ಮುಖ್ಯಮಂತ್ರಿಗಳ ಹತ್ರ ಹೋಗ್ತೀರಿ, ಅವರು ವೇವ್ ಆಫ್ ಮಾಡ್ತಾರೆ. ಸಾಲ ಮನ್ನಾ ಸಿದ್ಧಾಂತ ರೆಡಿ ಇದೆ, ನಿಮ್ಮ ರೈತರು ಸಾಲ ಮನ್ನಾ ಮಾಡಿವಿ ಅಂತ ಹೇಳ್ತಾರೆ, ಹೋಗ್ಬಿಡ್ತಾರೆ. ಬಟ್ ಆಗಿನ ವ್ಯವಸ್ಥೆ ಹಾಗಿರಲಿಲ್ಲ. ಬರಗಾಲದ ನಡುವೆಯೂ ಕೂಡ ಟ್ಯಾಕ್ಸ್ ಕಟ್ಟುವಂಥ ಒಂದು ಸ್ಥಿತಿ ನಮ್ಮ ರೈತರಿಗಿತ್ತು. ಸೊ ಈ ಥರದ ಒಂದು ಆರ್ಥಿಕ ಕ್ರಮಗಳನ್ನು ಕೈಗೊಂಡಾಗ, ಜನವಿರೋಧಿಯಾದ ಆರ್ಥಿಕ ನೀತಿಯನ್ನು ಅನುಸರಿಸಿದಾಗ ಅದು ದಂಗೆಗೆ, ಬಂಡಾಯಕ್ಕೆ ಸಹಜವಾಗಿ ಕಾರಣ ಆಗುತ್ತೆ. ಅದು ಒಂದು 100 ವರ್ಷ ನೀವು ಇದೇ ಥರ ಮಾಡಿದಾಗ ಡೆಫಿನೆಟ್ಲಿ ದ ಪೇಷನ್ಸ್ ಆಫ್ ದ ಪೀಪಲ್ ವಿಲ್ ರನ್ ಔಟ್. ಜನರ ಸಹನೆ ಅದು ಕಟ್ಟೆ ಒಡೆದು ಮಿತಿಮೀರಿ ದಂಗೆಗೆ ಕಾರಣವಾಯಿತು ಅನ್ನೋದು. ಸೊ ಈ 3 ಆರ್ಥಿಕವಾಗಿರುವ ಕಾರಣಗಳು. ಇನ್ನು ನೆಕ್ಸ್ಟ್ ಪಾಯಿಂಟಲ್ಲಿ ಬರುವಂಥದ್ದು ಸಾಮಾಜಿಕ ಮತ್ತು ಧಾರ್ಮಿಕ ಅಂತ ಹೇಳಿದೆ. ಅಲ್ಲಿ 2 ಸಂಗತಿಗಳನ್ನು ಮಾತ್ರ ನೀವು ನೋಟ್ ಮಾಡಬೇಕು ಎಕ್ಸಾಮ್ನಲ್ಲಿ. ಅವೆರಡರ ಮೇಲೆ ನಿಮಗೆ ಕ್ವಶನ್ ಬರುತ್ತೆ, ಸಾಮಾಜಿಕ ಮತ್ತು ಧಾರ್ಮಿಕ. ಸಾಮಾಜಿಕ ಕಾರಣಗಳಲ್ಲಿ 2 ಪಾಯಿಂಟ್ಸನ್ನು ನೋಟ್ ಮಾಡಿ. ಅದು ನೀವು ಎಕ್ಸಾಮ್ನಲ್ಲಿ ಕ್ವಶನ್ ಅದರ ಮೇಲೆ ಬರುತ್ತೆ. ಸೋಷಿಯಲ್ ರಿಫಾರ್ಮ್ಸ್, ಸಾಮಾಜಿಕ ಸುಧಾರಣೆಗಳು ಅಂತ ಒಂದು ಕಡೆ ಬರ್ಕೊಳ್ಳಿ. ಇನ್ನೊಂದು ಕಡೆಗೆ ರೇಸಿಸಮ್, ಜನಾಂಗ ತಾರತಮ್ಯ ನೀತಿ, ಜನಾಂಗ ಭೇದ ಅಂತ ನಾವು ಅದನ್ನು ಕರಿತೀವಿ. ಜನಾಂಗ ಭೇದ ನೀತಿ ಅಂತ ನಾವು ಕನ್ನಡದಲ್ಲಿ ಹೇಳ್ತೀವಿ. ಧಾರ್ಮಿಕ ಕಾರಣಗಳಲ್ಲಿ ಕ್ರೈಸ್ತ ಧರ್ಮದ ಪ್ರಚಾರ ಇದು ಮುಖ್ಯವಾದ ಕಾರಣವಾಗುತ್ತೆ. ಕ್ರೈಸ್ತ ಧರ್ಮ ಪ್ರಚಾರ ಏನಿದೆ ಇದು ದಂಗೆಗೆ ಒಂದು ಪ್ರಮುಖವಾದ ಕಾರಣವಾಗುತ್ತೆ. ಸಾಮಾಜಿಕ ಮತ್ತು ಧಾರ್ಮಿಕದಲ್ಲಿ ಫಸ್ಟ್ ಬರೋದು ಸೋಷಿಯಲ್ ರಿಫಾರ್ಮ್ಸ್ ಅಂತ ಹೇಳ್ತೀವಿ. ಸಾಮಾಜಿಕ ಕಾರಣಗಳಲ್ಲಿ ಮೊದಲಿಗೆ ಬರೋದು ಸಾಮಾಜಿಕ ಸುಧಾರಣೆಗಳು. ಅದನ್ನು ನಾನು ಹಿಂದಿನ ಚರ್ಚೆಯಲ್ಲಿ ಹೇಳಿದೆ. ಆ ಸಾಮಾಜಿಕ ಸುಧಾರಣೆಗಳನ್ನು ಮಾಡಿದ್ಯಾರು? ಲಾರ್ಡ್ ವಿಲಿಯಂ ಬೆಂಟಿಂಕ್. ಅವನ ಕಾಲದಲ್ಲಾದಂಥ ಸತಿ ನಿಷೇಧ ಪದ್ಧತಿ, ನರಬಲಿ ನಿಷೇಧ ಮಾಡಿದ್ದು, ಮೂಢನಂಬಿಕೆಗಳ ರದ್ದತಿ ಕಾಯ್ದೆ ಇತ್ಯಾದಿಗಳು ಅವನ ಕಾಲದಲ್ಲಿ ಏನು ಬರ್ತವೆ. ಅವನು ಮಾಡಿದ್ದು ಒಳ್ಳೆಯ ಉದ್ದೇಶದಿಂದಿತ್ತು, ಅವನು ಮಾಡಿದ ತಪ್ಪು ಅಂತ ನಾವು ಹೇಳಲ್ಲ. ಆದರೆ ನಮ್ಮ ಕೆಲವು ಮೂಲಭೂತವಾದಿಗಳೇನಿದ್ರು ಅವರನ್ನು ಆರ್ಥೋಡಾಕ್ಸ್ ಎಲಿಮೆಂಟ್ಸ್ ಅಂತ ಹೇಳ್ತೀವಿ ನಾವು ಇಂಗ್ಲೀಷ್ನಲ್ಲಿ. ಸಂಪ್ರದಾಯವಾದಿಗಳು, ಸನಾತನವಾದಿಗಳು ಅಂತ ಕರಿತೀವಿ. ಅವರಿಗೆ ಈ ಸುಧಾರಣೆಗಳು ಬೇಕಿರಲಿಲ್ಲ. ಏಕೆ? ಅವರ ಪಟ್ಟಭದ್ರ ಹಿತಾಸಕ್ತಿಗಳು ಇದರಲ್ಲಿ ಅಡಗಿದ್ದು. ಅದಕ್ಕೆ ಒಂದೇ ಸಣ್ಣ ಎಕ್ಸಾಂಪಲ್ ಕೊಡ್ತೀನಿ, ಬೇಗ ಅರ್ಥ ಆಗುತ್ತೆ. ರಾಜಾ ರಾವ್ ಮೋಹನ್ ರಾಯ್ ಅವರು ಏನು ಹೇಳ್ತಾರೆ ಬ್ರಹ್ಮ ಸಮಾಜದಲ್ಲಿ ಅಂದರೆ, ಮೂರ್ತಿ ಪೂಜೆ ಮಾಡಬೇಡಿ, ವಿಗ್ರಹ ಪೂಜೆ ಮಾಡಬೇಡಿ. ಯಾಕಂದರೆ ದೇವರಿಗೆ ಆಕಾರ ಇಲ್ಲ, ಗಾಡ್ ಈಸ್ ಫಾರ್ಮ್ಲೆಸ್ ಅಂತ ಹೇಳ್ತೀವಿ.
ದೇವರು ನಿರಾಕಾರ, ಅವನಿಗೆ ಯಾವುದೇ ಆಕಾರ ಇಲ್ಲ, ಹಾಗಾಗಿ ಮೂರ್ತಿಗಳು ಪೂಜೆ ಮಾಡಬೇಡಿ ಅಂತ ರಾಜಾ ರಾಮ್ ಮೋಹನ್ ರಾಯ್ ಹೇಳಿದರು. ಇದನ್ನು ವಿರೋಧ ಮಾಡಿದ್ದು ಯಾರು? ಮೇಲ್ವರ್ಗದ ಮೇಲ್ಜಾತಿಯ ಜನ ಅದನ್ನು ವಿರೋಧ ಮಾಡಿದರು. ಮತ್ತು ಅವರೊಂದು ಸಂಘಟನೆಯನ್ನು ಮಾಡಿಕೊಂಡಿದ್ರು. ಅದರ ಹೆಸರು ಸನಾತನ ಧರ್ಮ ಸಭಾ ಅಂತ. ವಾರಣಾಸಿಯಲ್ಲಿತ್ತು, ಕಾಶಿಯಲ್ಲಿ. ಆ ಸನಾತನ ಧರ್ಮ ಸಭಾ ಅಂತ ಮಾಡಿಕೊಂಡು ಅದರ ಮುಖಂಡರು, ವಿಶೇಷವಾಗಿ SN ಅಗ್ನಿಹೋತ್ರಿ ಅಂತ ಬರ್ತಾರೆ, ಶಿವನಾರಾಯಣ ಅಗ್ನಿಹೋತ್ರಿ ಅನ್ನುವರು ಈ ಸುಧಾರಣೆಗಳ ವಿರುದ್ಧ ದೊಡ್ಡ ಒಂದು ಆಂದೋಲನ ಶುರು ಮಾಡ್ತಾರೆ. ಇಲ್ಲ, ನಾವು ವಿಗ್ರಹ ಪೂಜೆಯನ್ನು ಮಾಡಬೇಕು, ರಾಜಾ ರಾಮ್ ಮೋಹನ್ ರಾಯ್ ಹೇಳ್ತಾ ಇರೋದು ತಪ್ಪು. ಇಲ್ಲಿ ನೀವು ಸೂಕ್ಷ್ಮವಾಗಿ ಗಮನಿಸಿದರೆ ಅವ್ರು ಯಾಕೆ ಆ ಪ್ರತಿಭಟನೆ ಮಾಡಿದರು ಅಂದರೆ, ಅವರ ಬದುಕು ನಿಂತಿದ್ದೇ ಈ ವಿಗ್ರಹ ಆರಾಧನೆ ಮೇಲೆ. ಈಗ ಸಪೋಸ್ ನಾನೊಂದು ಗುಡಿಯಲ್ಲಿ ಪೂಜಾರಿಯಾಗಿ ಕೆಲಸ ಮಾಡ್ತೀನಿ ಅಂತ ತಿಳ್ಕೊಡ್ರಿ, ಜಸ್ಟ್ ಎಕ್ಸಾಂಪಲ್. ಈಗ ಮೂರ್ತಿ ಪೂಜೆ ಮಾಡಬೇಡ್ರಿ ಅಂದರೆ ಗುಡಿಗಳನ್ನು ಮುಚ್ಚಬೇಕಾಗುತ್ತೆ. ಗುಡಿ ಮುಚ್ಚಿದರೆ ನನಗೆ ಬರೋ ಆದಾಯ ನಿಂತೋಗುತ್ತೆ. ದಿಸ್ ಈಸ್ ವೆರಿ ಸಿಂಪಲ್. ಅಂದರೆ ಇವ್ರು ಯಾಕೆ ಅದನ್ನು ವಿರೋಧ ಮಾಡಿದರು ಅಂದರೆ, ರಾಜಾ ರಾಮ್ ಮೋಹನ್ ರಾಯ್ ಹೇಳಿದ್ದು ತಪ್ಪು ಅಂತಲ್ಲ, ಇವರಿಗೆ ಅದರಿಂದ ಏನಾಗಿತ್ತು? ತೊಂದರೆ ಉಂಟಾಗಿತ್ತು. ಈಗ ನೋಡಿ, ಮೋದಿಯವರು ಎಲೆಕ್ಟ್ರಿಕಲ್ ವೆಹಿಕಲ್ ಬಿಡ್ತಿದ್ದಾರೆ. ಈ ವೆಹಿಕಲ್ಗಳೆಲ್ಲ ಮಾರುಕಟ್ಟೆಗೆ ಬರ್ತಾಯಿವೆ. ಇದನ್ನು ತೈಲ ಕಂಪನಿಗಳು ವಿರೋಧ ಮಾಡ್ತವೆ. ಈಗ ಆಲ್ರೆಡಿ ಕರೆಂಟ್ ಅಫೇರ್ಸಲ್ಲಿ ಬರುತ್ತದೆ. ಪೆಟ್ರೋಲಿಯಂ ಕಂಪನಿಗಳು ವಿರೋಧ ಮಾಡ್ತವೆ. ಯಾಕಂದರೆ ಎಲೆಕ್ಟ್ರಿಕಲ್ ಗಾಡಿ ಬಂದುಬಿಟ್ರೆ ಪೆಟ್ರೋಲ್ ಬಂಕು ಬಂದ್ ಮಾಡಬೇಕಾಗತ್ತೆ, ಅಲ್ಲಿರೋರಿಗೆಲ್ಲ ಉದ್ಯೋಗ ಕಳ್ಕೊಳ್ತಾರೆ. ಸೊ ಜಸ್ಟ್ ನಿಮ್ಗೆ ಆ ಪಾಯಿಂಟ್ ಅರ್ಥ ಆಗಲಿ ಅಂತ ಹೇಳಿದೆ. ಆ ಸಾಮಾಜಿಕ ಸುಧಾರಣೆಗಳನ್ನು ಯಾಕೆ ವಿರೋಧಿಸಿದರು ಅಂದರೆ, ಸುಧಾರಣೆಗಳು ತಪ್ಪಿದ್ವು ಅಂತಲ್ಲ. ನೀವು ಮತ್ತು ಆನ್ಸರ್ನಲ್ಲಿ ಹೆಂಗೆ ಬರೀಬೇಡ್ರಿ, ರಿಫಾರ್ಮ್ಸೇ ರಾಂಗ್ ಇತ್ತು ಅಂತಲ್ಲ, ಅದು ಸರಿ ಇತ್ತು. ಆದರೆ ಆ ಮೂಲವಾದವನ್ನು ನಂಬಿದವರಿಗೆ ಅವರ ಜೀವನೋಪಾಯಕ್ಕೆ ಅಪಾಯ ಬಂತು. ಅದಕ್ಕೆ ಶಿವನಾರಾಯಣ ಅಗ್ನಿಹೋತ್ರಿ ಅಂತವರು, ಸನಾತನ ಧರ್ಮ ಸಭಾ, ಇನ್ನೂ ಅನೇಕ ಸಂಘಟನೆಗಳು ಬರ್ತವೆ ಉತ್ತರ ಭಾರತದಲ್ಲಿ, ಅವರೆಲ್ಲ ಇದರ ವಿರುದ್ಧ ಧ್ವನಿ ಎತ್ತು. ಎಷ್ಟರ ಮಟ್ಟಿಗೆ ಅಂದರೆ, ಅವು ಒಂದೇ ಸ್ಟೇಟ್ಮೆಂಟ್ ನಿಮಗೆ ಕೊಡ್ತೀನಿ. ರಾಜಾ ರಾಮ್ ಮೋಹನ್ ರಾಯ್ ಅವರು ಹಿಂದೂ ಧರ್ಮವನ್ನು ಹಾಳು ಮಾಡ್ತಿದ್ದಾರೆ ಅಂತ ಅಪಪ್ರಚಾರ ಮಾಡ್ತಾರೆ. ನೋಡಿ, ಅಂಥ ಒಬ್ಬ ಮಹಾನ್ ವ್ಯಕ್ತಿಗೆ ಜನ ಟೀಕೆ ಮಾಡ್ತಾರೆ. ಹಿ ಈಸ್ ಡಿಸ್ಟ್ರಾಯಿಂಗ್ ಹಿಂದೂ ರಿಲಿಜನ್. ಹಿಂದೂ ಧರ್ಮಕ್ಕೆ ವಿರುದ್ಧವಾಗಿ ಹೊರಟಿದ್ದಾರೆ, ನಮ್ಮ ಸನಾತನ ಧರ್ಮ ಹಾಳಾಗುತ್ತೆ. ಒಂದು ಸ್ಟ್ಯಾಂಡರ್ಡ್ ಡೈಲಾಗ್ ಏನಂದರೆ, ಆಗಿನ ಕಾಲದಲ್ಲಿ ನಮ್ಮ ಹಿಂದೂ ಧರ್ಮ ಅಪಾಯದಲ್ಲಿದೆ. ಆದರೆ ನಮ್ಮ ಮೇಷ್ಟ್ರು ಹೇಳ್ತಿದ್ರು, ಹಿಂದೂ ಧರ್ಮ ಅಪಾಯದಲ್ಲಿಲ್ಲ, ಅದನ್ನು ಅವಲಂಬಿಸಿದವರು ಅಪಾಯದಲ್ಲಿದ್ದರು. ಧರ್ಮಕ್ಕೆ ಯಾವುದೇ ಆಪತ್ತು ಯಾವ ಕಾಲದಲ್ಲೂ ಬರಲ್ಲ. ಸೊ ಇದು ಒಂದು ಪಾಯಿಂಟಲ್ಲಿ ಕ್ಯಾಚ್ ಮಾಡಬೇಕು. ಎರಡನೇದು ರೇಸಿಸಮ್. ಬ್ರಿಟಿಷರು ನಮ್ಮ ದೇಶದಲ್ಲಿ ಏನು ಮಾಡಿದರು? ಜನಾಂಗ ತಾರತಮ್ಯ ನೀತಿ ಮಾಡಿದರು. ಅಂದರೆ ಕಪ್ಪು ಮತ್ತು ಬಿಳಿ, ವೈಟ್ ವರ್ಸಸ್ ಬ್ಲ್ಯಾಕ್ ಅಂತ ಹೇಳ್ತೀವಿ. ಈ ತಾರತಮ್ಯವನ್ನು ಬಹಳಷ್ಟು ನಮ್ಮ ನಡುವೆ ಅವರು ಮಾಡ್ತಾವೆ. ಇಲ್ಲಿ ವೈಟ್ ಅಂದರೆ ಯುರೋಪಿಯನ್ನರು, ಬ್ರಿಟಿಷರು ಅಂತ ಅರ್ಥ. ನೀವು ಮತ್ತು ಬಿಳಿ ಅಂದರೆ ಬೇರೆ ಏನೂ ತಿಳ್ಕೊಬೇಡಿ. ಬ್ಲ್ಯಾಕ್ ಅಂದರೆ ಭಾರತೀಯರು. ಸೊ ಭಾರತೀಯರನ್ನು ಕಪ್ಪು ಜನ ಅಂತ ಅವರು ಕರಿತಾಯಿದ್ರು. ಬ್ರಿಟಿಷರು ನಾವು ಬಿಳಿಯರು ಶ್ರೇಷ್ಠ ಅಂತ ಹೇಳ್ತಿದ್ರು. ಈ ಬಿಳಿಯರು ಮತ್ತು ಕರಿಯರ ನಡುವೆ ತಾರತಮ್ಯ ಮಾಡ್ತಾ ಬಂದರು, ಡಿಸ್ಕ್ರಿಮಿನೇಷನ್ ಮಾಡ್ತಾ ಬಂದರು. ವೈಟ್ಸ್ ಆರ್ ಸುಪೀರಿಯರ್. ಬ್ರಿಟಿಷರು ಯಾವಾಗಲೂ ಹೇಳ್ತಿದ್ರು, ನಾವು ಭಾಳ ಶ್ರೇಷ್ಠರು. ಭಾರತೀಯರು ಅಂದರೆ ನೀವು ಕನಿಷ್ಠರು, ಇನ್ಫೀರಿಯರ್. ಭಾರತೀಯರು ಅಂದರೆ ನೀವು ಕಡಿಮೆ ಇರೋರು, ನಾವು ಶ್ರೇಷ್ಠರು ಅನ್ನೋದು ಅವ್ರ ತಲೆಯಲ್ಲಿ ಬಹಳಷ್ಟಿತ್ತು. ಸುಪೀರಿಯಾರಿಟಿ ಆಫ್ ದಿ ವೈಟ್ ಅಂತ ಹೇಳ್ತೀವಿ ನಾವು ಇಂಗ್ಲೀಷ್ನಲ್ಲಿ. ಬಿಳಿಯರ ಶ್ರೇಷ್ಠತೆ, ಬಿಳಿಯರು, ಬಿಳಿಯ ಚರ್ಮದವರು, ಬಿಳಿಯ ಬಣ್ಣದವರು ಶ್ರೇಷ್ಠ ಅಂತ ಹೇಳ್ತಿದ್ರು. ಭಾರತೀಯರನ್ನು ಕಪ್ಪು ವರ್ಣದವರು, ಬ್ಲ್ಯಾಕ್ ಪೀಪಲ್, ಬಾರ್ಬಾರಿಕ್ ಪೀಪಲ್, ಅನ್ಸಿವಿಲೈಸ್ಡ್ ಪೀಪಲ್, ಅನಾಗರಿಕ ಜನಾಂಗ ಅಂತ ನಮ್ಮನ್ನು ಮೂದಲಿಸ್ತಾ ಇದ್ದು. ಸೊ ಇದು ನಮ್ಮ ಜನರಿಗೆ ಏನಾಯಿತು? ಆಕ್ರೋಶಕ್ಕೆ ಕಾರಣವಾಯಿತು. ಬ್ರಿಟಿಷರು ನಮಗೆ ತಾರತಮ್ಯ ಮಾಡ್ತಿದ್ದಾರೆ, ತಾವು ಶ್ರೇಷ್ಠ, ನಾವು ಕಡಿಮೆ. ಬಹುಶಃ ಒಂದು ಸ್ಯಾಂಪಲ್ ನಿಮಗೆ ಕೊಟ್ಟರೆ ಬೇಗ ಪಾಯಿಂಟ್ ಅರ್ಥ ಆಗುತ್ತೆ. ಕೆಲವು ಕಡೆಗಳಲ್ಲಿ ಈ ರೀತಿಯ ಬೋರ್ಡುಗಳನ್ನು ಬ್ರಿಟಿಷರು ಹಾಕ್ತಾಯಿದ್ರು. ಏನಂತ? ಡಾಗ್ಸ್ ಆ್ಯಂಡ್ ಇಂಡಿಯನ್ಸ್ ಆರ್ ನಾಟ್ ಅಲೌಡ್ ಹಿಯರ್ ಅಂತ. ನೀವು ಹಳೆ NCERT ಬುಕ್ ತೆಗೆದು ನೋಡಿ, ನಿಮಗೆ ಬ್ಲ್ಯಾಕ್ ಆ್ಯಂಡ್ ವೈಟ್ ಒಂದು ಫೋಟೋ ಕಾಣಿಸುತ್ತೆ ಅಲ್ಲಿ, ಓಲ್ಡ್ NCERT ಬುಕ್ಕಲ್ಲಿ. ಏನಂತ? ಡಾಗ್ಸ್ ಆ್ಯಂಡ್ ಇಂಡಿಯನ್ಸ್ ಆರ್ ನಾಟ್ ಅಲೌಡ್ ಹಿಯರ್. ನಾಯಿಗಳು ಮತ್ತು ಭಾರತೀಯರಿಗೆ ಇಲ್ಲಿ ಎಂಟ್ರಿ ಇಲ್ಲ ಅಂದರೆ ನೀವು ಆ ಮಾತು ಕೇಳಿದ್ರೇ ನಿಮಗೇನಾಗುತ್ತೆ ಅಂತ ಅರ್ಥ ಮಾಡ್ಕೊಳ್ಳಿ. ಭಾರತೀಯರನ್ನು ನಾಯಿಗಳಿಗೆ ಹೋಲಿಸ್ತಾರೆ, ನಾಯಿಗಳಿಗೆ ಇಲ್ಲಿ ಪ್ರವೇಶ ಇಲ್ಲ, ಅದ್ರ ಜೊತೆಗೆ ಆ್ಯಂಡ್ ಇಂಡಿಯನ್ಸ್. ಸೊ ಇದು ನೇರವಾಗಿ ಜನಾಂಗ ತಾರತಮ್ಯ ನೀತಿಯನ್ನು ಬ್ರಿಟಿಷರು ನಮ್ಮ ಮೇಲೆ ಮಾಡ್ತಾರೆ. ಅದರ ವಿರುದ್ಧ ಜನ ಬಂಡಾಯ ಹೇಳ್ತಾರೆ. ಅಂದರೆ ನಮ್ಮನ್ನು
ಕೀಳಾಗಿ ಕಾಣ್ತಿದ್ದೀರಿ, ನೀವು ಶ್ರೇಷ್ಠರು ನಾವು ಕನಿಷ್ಠರು ಅಂತ. ಆದರೆ ಇಲ್ಲೊಂದು ಸಣ್ಣ ವಿಶ್ಲೇಷಣೆಯನ್ನು ನೀವು KS ವಿದ್ಯಾರ್ಥಿಗಳು ಅರ್ಥ ಮಾಡ್ಕೋಬೇಕೇನು, ಬ್ರಿಟಿಷರು ಚರ್ಮದ ಬಣ್ಣದ ಆಧಾರದ ಮೇಲೆ ನಮ್ಮನ್ನು ಕಡಿಮೆ ಅಂತ ಹೇಳಿದಾಗ ನಮಗೆ ಕೋಪ ಬಂತು, ಸರಿ ಆಯಿತು ಒಪ್ಕೊಳ್ಳೋಣ. ಆದರೆ ನಮ್ಮ ಸಮಾಜದಲ್ಲಿ ನಾವು ಮಾಡ್ತಿದ್ದಿದ್ದೇನು ಅದನ್ನು ಸ್ವಲ್ಪ ನೀವು ಯೋಚನೆ ಮಾಡಬೇಕಲ್ಲ. ನಮ್ಮ ಸಮಾಜದಲ್ಲಿ ನಮ್ಮ ಜನರನ್ನೇ ನಾವು ಸರಿಯಾಗಿ ನೋಡ್ಕೊಳ್ತಾ ಇರಲಿಲ್ಲ. ಯಾವ ಆಧಾರದಲ್ಲಿ? ಜಾತಿ ಪದ್ಧತಿ, ಕ್ಯಾಸ್ಟಿಸಮ್ ಮಾಡ್ತಿದ್ವಿ. ಮೇಲ್ಜಾತಿ ಕೆಳಜಾತಿ, ಬ್ರಾಹ್ಮಣರು, ಕ್ಷತ್ರಿಯರು, ವೈಶ್ಯರು, ಶೂದ್ರರು ಅಂತ ನಾವೇನು ಮಾಡ್ತಿದ್ವಿ, ನಮ್ಮ ಶೂದ್ರರನ್ನೇ ನಾವು ಸರಿಯಾಗಿ ಟ್ರೀಟ್ ಮಾಡ್ತಾ ಇಲ್ಲ. ದಲಿತರನ್ನು ಬಹಳ ನಿಕೃಷ್ಟವಾಗಿ ಕಾಣ್ತಾ ಇದ್ವಿ. ಅಸ್ಪೃಶ್ಯತೆ, ಟಚ್ ಮೀ ನಾಟಿಸಮ್ ನಮ್ಮ ಸಮಾಜದಲ್ಲಿತ್ತು. ನಾವೇನು ಯೋಚನೆ ಮಾಡಲಿಲ್ಲ ಅಂದರೆ ನಾವು ಮಾಡುವಂತಹ ಅಸ್ಪೃಶ್ಯತೆ ತಪ್ಪು ಅಂತ ನಮ್ಮ ಜನ ಅರ್ಥ ಮಾಡಲಿಲ್ಲ. ಜನಾಂಗ ತಾರತಮ್ಯ ಮಾಡಿದ್ದು ತಪ್ಪು ಅಂತ ಹೇಳಿದ್ವಿ, ಬ್ರಿಟಿಷರು ಮಾಡಿದ್ದು ತಪ್ಪು, ಅದು ನಾನು ಒಪ್ಕೋತೀನಿ. ಆದರೆ ನಮ್ಮ ಸಮಾಜ ನಾವೇನು ತಪ್ಪು ಮಾಡ್ತಿದ್ವಿ, ಇದು ನಮ್ಮ ಕಣ್ಣಿಗೆ ಕಾಣಲಿಲ್ಲ. ಯಾವಾಗಲೂ ನಮ್ಮ ತಪ್ಪು ನಮ್ಮ ಕಣ್ಣಿಗೆ ಕಾಣಿಸಲ್ಲ, ನಮ್ಮ ಬೆನ್ನ ಹಿಂದೆ ಇರುತ್ತೆ, ಬೇರೆಯವರಿಗೆ ಕಾಣುತ್ತೆ. ಸೊ ನೀವು ಈ ಪಾಯಿಂಟನ್ನು ಕೂಡ ನೆನಪಿನಲ್ಲಿ ಇಟ್ಕೊಳ್ಳಿ. ಜನಾಂಗ ತಾರತಮ್ಯ ಹೇಗೆ ತಪ್ಪು ಅಂತ ನಾವು ಈಗ ವಾದ ಮಾಡ್ತೀವೋ, ಜಾತಿ ಪದ್ಧತಿಯು ಕೂಡ ತಪ್ಪು. ಜಾತಿಯ ಆಧಾರದ ಮೇಲೆ ವ್ಯಕ್ತಿಯನ್ನು ಮೇಲೂ ಕೀಳಾಗಿ ನೋಡಬಾರ್ದು. ಅಲ್ಲಿ ನನಗೆ 13ನೇ ಶತಮಾನದ ಸರ್ವಜ್ಞ ವಚನ ನೆನಪಾಗುತ್ತೆ. ಜಾತಿಹೀನನ ಮನೆಯ ಜ್ಯೋತಿತಾಹೀನವೇ ಜಾತಿ ವಿಜಾತಿ ಎಂದೆನಿಸಬೇಡ, ಸರ್ವಜ್ಞ ಅಂತ ಭಾಳ ಹಿಂದೆಯೇ ವಚನ ಸಾಹಿತ್ಯದಲ್ಲಿ ಹೇಳಿದ್ದಾರೆ. ಆದರೂ ನಮ್ಮ ಜನ ಇನ್ನೂ ಅದನ್ನು ಬಿಟ್ಟಿಲ್ಲ, ಅದನ್ನು ಭಾಳ ಜೋಪಾನವಾಗಿ ಪ್ರೀತಿಯಿಂದ ಕಾಪಾಡಿಕೊಂಡು ಹೋಗ್ತಾ ಇದ್ದೀವಿ. ಸೊ ಹಾಗಾಗಿ ಆ ಬ್ರಿಟಿಷರು ಫಾಲೋ ಮಾಡಿದಂತಹ ರೇಸಿಸಮ್ ಒಂದು ಕಾರಣ ಆಗುತ್ತೆ, ಸಾಮಾಜಿಕ ಕಾರಣ ಆಗುತ್ತೆ. ಬಿಳಿಯರು ಶ್ರೇಷ್ಠರು, ಭಾರತೀಯರು ಕಪ್ಪು ಜನ. ಅದಕ್ಕೆ ಲಾಸ್ಟ್ ಕೊನೆಯ ಒಂದು ಎಕ್ಸಾಂಪಲ್ ಕೊಟ್ಬಿಡ್ತೀನಿ. ಗಾಂಧೀಜಿಯವರು ಸೌತ್ ಆಫ್ರಿಕಾದಾಗ ಹೋದಾಗ ಅವರನ್ನು ರೈಲ್ವೆ ಬೋಗಿಯಿಂದ ಹೊರಗೆ ತಳ್ತಾರೆ. ಅದು ಮುಂದೆ ಫ್ರೀಡಮ್ ಮೂಮೆಂಟ್ ಬಂದಾಗ ಹೇಳ್ತೇನೆ. ಗಾಂಧೀಜಿಯವರು ಟಿಕೆಟ್ ತೊಗೊಂಡು ಟ್ರೈನಲ್ಲಿ ಕೂತಿರ್ತಾರೆ ಜೊಹಾನ್ಸ್ಬರ್ಗಲ್ಲಿ, ಯಾವುದೋ ಊರಿಗೆ ಹೋಗೋದಕ್ಕೆ ಫಸ್ಟ್ ಕ್ಲಾಸ್ ಬೋಗಿಯಲ್ಲಿ ಕೂತಿರ್ತಾರೆ. ಆ ಟ್ರೈನ್ ಟಿಕೆಟ್ ಇವರು ಚೆಕ್ ಮಾಡೋರು ಬಂದು ಹೇಳ್ತಾರೆ, ಹೌ ಡೇರ್ ಫಾರ್ ಯು ಟು ಎಂಟರ್ ಇನ್ ಟು ದ ಬೋಗಿ, ಈ ಬೋಗಿಯೊಳಗೆ ಹತ್ಲಕ್ಕೆ ನನಗೆ ಎಷ್ಟು ಧೈರ್ಯ ಅಂತ ಗಾಂಧೀಜಿಯವರನ್ನು ಕೇಳ್ತಾರೆ. ಅವ್ರು ಹೇಳ್ತಾರೆ, ಏನು ವಾಟ್ ಈಸ್ ರಾಂಗ್, ನಾನು ಅದರ ಟಿಕೆಟ್ ಇದೆ ತೊಗೊಂಡಿದ್ದೀನಿ, ಟ್ರಾವೆಲ್ ಮಾಡ್ತಿದ್ದೀನಿ ಅಂತ. ಅದಕ್ಕೆ ಆ ಆಫ್ರಿಕಾದ ಅಧಿಕಾರಿ ಹೇಳ್ತಾನೆ, ಯುವರ್ ಟಿಕೆಟ್ ಈಸ್ ವ್ಯಾಲಿಡ್ ಬಟ್ ನಾಟ್ ದ ಕಲರ್ ಆಫ್ ಯುವರ್ ಸ್ಕಿನ್ ಅಂತ ಹೇಳ್ತಾರೆ. ನಿಮ್ಮ ಟಿಕೆಟ್ ಏನೋ ಸರಿ ಇದೆ, ನಿಮ್ಮ ಚರ್ಮದ ಬಣ್ಣ ಸರಿ ಇಲ್ಲ ಅಂತ ಗಾಂಧೀಜಿಯವ್ರಿಗೆ ಹೇಳ್ತಾರೆ. ನೀವೊಬ್ಬ ಕಪ್ಪು ವರ್ಣೀಯರು, ಬ್ಲ್ಯಾಕ್ ಪೀಪಲ್, ಈ ಬೋಗಿ ಇರೋದು ಬಿಳಿಯರಿಗಾಗಿ ಮಾತ್ರ, ಬ್ರಿಟಿಷರು ಮಾತ್ರ ಈ ಬೋಗಿಯಲ್ಲಿ ಕೂತ್ಕೋಬೇಕು, ಇಳಿರಿ ಕೆಳಗೆ ಅಂತ ಬಲವಂತವಾಗಿ ಗಾಂಧೀಜಿಯವರನ್ನು ಆ ಬೋಗಿಯಿಂದ ಹೊರಗೆ ತಳ್ಳಿ ಪ್ಲ್ಯಾಟ್ಫಾರ್ಮ್ ಮೇಲೆ ಬೀಳ್ತಾರೆ ಗಾಂಧೀಜಿಯವರು. ಅದನ್ನು ತಮ್ಮ ದಿನಚರಿಯಲ್ಲಿ ಬರೀತಾರೆ. ಅವರೊಬ್ಬ ಅಡ್ವೊಕೇಟು, ಅವಾಗ ಅವರು ಲಾಯರ್ ಆಗಿರ್ತಾರೆ. ನನ್ನಂಥ ಒಬ್ಬ ವಿದ್ಯಾವಂತ ಲಾಯರ್ಗೆ ಇವರು ಹಿಂಗೆ ನಡೆಸ್ಕೊಳ್ತಾರೆ ಅಂದರೆ ನಿಮ್ಮಂಥ ಸಾಮಾನ್ಯ ಜನರ ಗತಿ ಏನು? ಅದಕ್ಕಾಗಿ ಮುಂದೆ ಅವರು ಸೌತ್ ಆಫ್ರಿಕಾದಲ್ಲಿ ದೊಡ್ಡ ಹೋರಾಟ ಮಾಡ್ತಾರೆ. ತಮ್ಮ ಮೊದಲ ಸತ್ಯಾಗ್ರಹವನ್ನು ಸೌತ್ ಆಫ್ರಿಕಾದಲ್ಲಿ ಮಾಡ್ತಾರೆ, 1905ರಲ್ಲಿ ಮಾಡ್ತಾರೆ. ಮತ್ತು ಅಲ್ಲಿ ಒಂದು ಪತ್ರಿಕೆ ಸ್ಟಾರ್ಟ್ ಮಾಡ್ತಾರೆ, ಇಂಡಿಯನ್ ಒಪಿನಿಯನ್ ಅನ್ನುವ ಆಂಗ್ಲ ಪತ್ರಿಕೆಯನ್ನು ಆಫ್ರಿಕಾದಲ್ಲಿ ಶುರು ಮಾಡಿ ದೊಡ್ಡ ಹೋರಾಟವನ್ನು ಸೌತ್ ಆಫ್ರಿಕಾದ ವಿರುದ್ಧ ಮಾಡ್ತಾರೆ. ಇದನ್ನು ಯಾಕೆ ಇಲ್ಲಿ ನಿಮ್ಗೆ ಆರಂಭದಲ್ಲಿ ಹೇಳಿದೆ ಅಂದರೆ, ಈ ಬ್ರಿಟಿಷರು ಯಾವತ್ತೂ ಕೂಡ ನಮ್ಮನ್ನು ಸಮಾನರು ಅಂತ ಪರಿಗಣಿಸಲಿಲ್ಲ. ದೇ ನೆವರ್ ಟ್ರೀಟೆಡ್ ಇಂಡಿಯನ್ಸ್ ಈಕ್ವಲ್. ತಾವು ಸುಪೀರಿಯರ್ ಅನ್ನೋದೇ ಅವ್ರ ತಲೆಯಲ್ಲಿತ್ತು. ಇದು ಕೂಡ ದಂಗೆಗೆ ಒಂದು ಸಾಮಾಜಿಕ ಕಾರಣವಾಗುತ್ತೆ. ಇನ್ನು ಲಾಸ್ಟ್ ಕೊನೆಯಲ್ಲಿ ಬರುವಂಥದ್ದು ಧಾರ್ಮಿಕ ಕಾರಣ ಅಂತ ಹೇಳಿದೆ. ಅದಕ್ಕೆ ರೀಸನ್ ಏನು ಅಂದರೆ ಕ್ರೈಸ್ತ ಧರ್ಮದ ಪ್ರಚಾರ. ಈ ಈಸ್ಟ್ ಇಂಡಿಯಾ ಕಂಪನಿಯ ಜೊತೆಗೆ ಬಂದಂಥ ಪಾದ್ರಿಗಳು, ಅವರನ್ನು ಪಾದ್ರಿಗಳು ಅಂತ ಕರಿತೀವಿ ನಾವು, ಪ್ರೀಸ್ಟ್ ಅಂತ ಹೇಳ್ತೀವಿ. ಕ್ರೈಸ್ತ ಮಿಷನರಿಗಳು, ಇಂಗ್ಲೀಷ್ ಮೀಡಿಯಮ್ದವ್ರು ಈ ಶಬ್ದ ನೋಟ್ ಮಾಡ್ಕೊಳ್ಳಿ. ಮಿಷನರೀಸ್ ಅಂದರೆ ಧರ್ಮ ಪ್ರಚಾರ ಮಾಡಲಿಕ್ಕೆ ಬಂದವರು, ಪ್ರಚಾರಕರು ಅಂತ ಹೇಳ್ತೀವಿ ಕನ್ನಡದಲ್ಲಿ. ಮಿಷನರೀಸ್ ಅಂದರೆ ಪ್ರಚಾರಕರು, ಧರ್ಮ ಪ್ರಚಾರ ಮಾಡಲಿಕ್ಕೆ ಬಂದವರು. ಇವರೇನು ಮಾಡಿದರು ಅಂದರೆ ನಿಧಾನವಾಗಿ ಕ್ರೈಸ್ತ ಧರ್ಮವನ್ನು ನಮ್ಮ ಸಮಾಜದಲ್ಲಿ ಬೆಳೆಸುವ ಪ್ರಯತ್ನ ಮಾಡಿದರು. ವಿಶೇಷವಾಗಿ ಅವರು ಗಮನ ಹರಿಸಿದ್ದು ಎಲ್ಲಿ ಅಂದರೆ ನಮ್ಮ ಹಳ್ಳಿಗಳ ಕಡೆಗೆ. ಅವರ ದೃಷ್ಟಿಯೆಲ್ಲ ಇಲ್ಲಿದ್ದು ಎಲ್ಲಿ ಅಂದರೆ ವಿಲೇಜಸ್ ಕಡೆಗೆ. ಯಾಕೆ ಬಹುಶಃ ನಿಮಗೆ ಆ ಪಾಯಿಂಟ್ ಅರ್ಥ ಆಗಿರಬೇಕು. ಹಳ್ಳಿಗಳ ಕಡೆ ಯಾಕೆ ಹೋದರು ಅಂದರೆ ಹಳ್ಳಿಗಳಲ್ಲೇ ಅಸ್ಪೃಶ್ಯತೆ ಜಾಸ್ತಿ ಇತ್ತು, ಅದು ನೆನ್ಪಿಟ್ಕೊಳ್ಳಿ. ಪಟ್ಟಣಗಳಲ್ಲಿ ಕಡಿಮೆ. ಅನ್ಟಚಬಿಲಿಟಿ ಎಲ್ಲಿ ಜಾಸ್ತಿ ಇತ್ತು?
ಹಳ್ಳಿಗಳಲ್ಲಿತ್ತು. ದಲಿತರು ಜಾಸ್ತಿ ಅಲ್ಲೇ ಇದ್ದರು, ಹರಿಜನರು ಜಾಸ್ತಿ ಅಲ್ಲೇ ಇದ್ದರು. ಅವನ ಹರಿಜನರ ಕೇರಿ ಅಂತ ಕರೀತಾ ಇದ್ರು. ಯುವಕರು ಹಳ್ಳಿಯಲ್ಲಿ ಆ ಶಬ್ದ ಬಳಸ್ತಾರೆ. ಹರಿಜನರ ಕೇರಿ, ಅಲ್ಲಿ ಯಾರು ಹೋಗಬೇಡ್ರಿ ಅಂತ ಹೇಳ್ತಿದ್ರು. ಸೊ ಯಾರು ಹೋಗಬೇಡ್ರಿ ಅಂತ ಹೇಳುವ ಸ್ಥಳಕ್ಕೆ ಯಾರು ಹೋದರು? ಪಾದ್ರಿಗಳು ಹೋದರು, ಕ್ರೈಸ್ತ ಪಾದ್ರಿಗಳು ಹೋದರು. ಅವ್ರಿಗೆ ಫಾದರ್ ಅಂತ ಕರೀತಾರೆ, ಅವ್ರ ಭಾಷೆಯಲ್ಲಿ ಫಾದರ್ ಅಂತ ಕರೀತಾರೆ. ಅಲ್ಲಿ ಹೋಗಿ ನಮ್ಮ ದಲಿತರಿಗೆ ಏನು ಹೇಳಿದ್ರು, ನೋಡಿ ನಿಮ್ಮ ಧರ್ಮ ನಿಮಗೇನು ಕೊಟ್ಟಿದೆ, ನಿಮ್ಮ ಹಿಂದೂ ಧರ್ಮ ನಿಮಗೇನು ಕೊಟ್ಟಿದೆ? ಏನೂ ಇಲ್ಲ. ಅನ್ಯಾಯ, ಅಸಮಾನತೆ, ಅವಮಾನ, ಗೌರವ, ದಬ್ಬಾಳಿಕೆ, ದೌರ್ಜನ್ಯಗಳನ್ನು ಕೊಟ್ಟಿದೆ. ನೀವು ನಮ್ಮ ಧರ್ಮಕ್ಕೆ ಬನ್ನಿ, ಕ್ರೈಸ್ತ ಧರ್ಮಕ್ಕೆ ಬನ್ನಿ, ನಾವು ನಿಮ್ಮನ್ನು ಚೆನ್ನಾಗಿ ನೋಡ್ಕೊಳ್ತೇವೆ, ನಿಮಗೆ ಉದ್ಯೋಗ ಕೊಡ್ತೇವೆ, ಹೆಲ್ತ್ ಫೆಸಿಲಿಟಿ ಕೊಡ್ತೇವೆ, ಜಾಬ್ ಕೊಡ್ತೇವೆ, ಶಿಕ್ಷಣ ಕೊಡ್ತೇವೆ, ಎಲ್ಲ ಫ್ರೀಯಾಗಿ ಕೊಡ್ತೇವೆ, ನೀವು ನಮ್ಮ ಧರ್ಮಕ್ಕೆ ಬನ್ನಿ ಅಂತ ಅವರ ಮನವೊಲಿಸುವ ಕೆಲಸವನ್ನು ಪಾದ್ರಿಗಳು ಮಾಡ್ತಾರೆ. ಸೊ ಅದರ ಪರಿಣಾಮವಾಗಿ ಬಹಳಷ್ಟು ಜನ ನಮ್ಮ ದಲಿತರು ಏನಾಗ್ತಾರೆ, ಕ್ರೈಸ್ತ ಧರ್ಮದ ಕಡೆಗೆ ಚೇಂಜ್ ಆಗ್ತಾ ಹೋಗ್ತಾರೆ. ಆದರೆ ಅವಾಗ ಅವರು ಒಂದು ಕಂಡೀಷನ್ ಹಾಕ್ತಿದ್ರು, ಏನು? ಕ್ರೈಸ್ತ ಧರ್ಮಕ್ಕೆ ನೀವು ಸೇರಬೇಕಾದಾಗ ನಿಮ್ಮ ಹೆಸರು ಚೇಂಜ್ ಮಾಡ್ಕೋಬೇಕು. ಇದನ್ನೆಲ್ಲರೂ ಗಮನ ಕೊಟ್ಟು ಕೇಳಿ. ಯು ಹ್ಯಾವ್ ಟು ಚೇಂಜ್ ಯುವರ್ ನೇಮ್. ಯಾಕಂದರೆ ನಿಮ್ಮ ಐಡೆಂಟಿಟಿ ಇರುವುದೆಲ್ಲಿ? ನಿಮ್ಮ ಹೆಸರಿನಲ್ಲಿ. ಸೊ ಅಲ್ಲಿ ಹೆಸರುಗಳು ಹೆಂಗೆ ಚೇಂಜ್ ಆಯಿತು? ಯಾರೋ ಒಬ್ಬಕ್ಕೆ ಮಾರಮ್ಮ ಅಂತ ಹಳ್ಳಿಯಲ್ಲಿದ್ದರೆ ಆಕೆ ಮೇರಿ ಆದಳು, ಮಾರಮ್ಮ ಬಿಕೇಮ್ ಮೇರಿ ಅಂತ ಹೇಳ್ತು. ದುರ್ಗಪ್ಪ ಅಂತಿದ್ದವನು ಡೊನಾಲ್ಡ್ ಆಗಿಬಿಟ್ಟ, ಅವನ ಹೆಸರೇ ಚೇಂಜ್ ಆಗುತ್ತೆ. ನೀವು ಹಳ್ಳಿಗೆ ಹೋದರೆ ಐ ಆಮ್ ಡೊನಾಲ್ಡ್ ಅಂದವನು, ನೀವು ದುರ್ಗಪ್ಪಲ್ಲ ಏನೋ ಅಂದರೆ, ನಾ ದುರ್ಗಪ್ಪಲ್ಲ ಸರ್, ಈಗ ಡೊನಾಲ್ಡ್ ಆಗಿದ್ದೀನಿ ಅಂತ. ಸೊ ಹೆಸರುಗಳು ಚೇಂಜ್ ಮಾಡ್ತಾ ಹೋಗ್ಬಿಟ್ರು. ಈಗ ನೀವು ಬೇಕಾದ್ರೆ ಹಳ್ಳಿಗಳಲ್ಲಿ ಹೋಗಿ ನೋಡಿರಿ, ಅವ್ರ ಹೆಸರುಗಳೆಲ್ಲ ಚೇಂಜ್ ಆಗಿ, ಅವ್ರ ವೋಟರ್ ಐ ಡಿ ಚೆಕ್ ಮಾಡಿ ನೋಡಿರಿ, ಹೆಸರೆಲ್ಲ ಚೇಂಜ್ ಮಾಡಿಬಿಟ್ಟಿದ್ದಾರೆ. ಹಿಂದೂ ಹೆಸರುಗಳೆಲ್ಲ ತೆಗೆದು ಕ್ರಿಶ್ಚಿಯನ್ ಹೆಸರುಗಳನ್ನ ಹಾಕಿದ್ದಾರೆ. ಭಾಳ ಜನ ನಾವು ನೋಡಿದ್ದೇವೆ. ಇಲ್ಲಿ 2 ಪಾಯಿಂಟನ್ನು ತಿಳ್ಕೊಬೇಕು. ಅವರು ತಮ್ಮ ಧರ್ಮವನ್ನು ಬೆಳೆಸುವುದಕ್ಕೆ ಈ ಕೆಲಸ ಮಾಡಿದರು, ಒಪ್ಕೊಳ್ಳೋಣ, ದೇ ಡಿಡ್ ಇಟ್. ಬಟ್ ನನ್ನ ಮೂಲವಾದ ಏನು ಅಂದರೆ, ನಾವ್ಯಾಕೆ ಅಸ್ಪೃಶ್ಯತೆಯ ವಿರುದ್ಧ ಹೋರಾಟವನ್ನು ಮಾಡಲಿಲ್ಲ? ಈ ಪ್ರಶ್ನೆಗೆ ನಮಗೆ ಉತ್ತರ ಬರಬೇಕಲ್ಲ. ಅಂದರೆ ಫಾಲ್ಟ್ ನಮ್ಮ ಕಡೆಗಿದೆ, ತಪ್ಪು ನಮ್ಮ ಕಡೆಗಿದೆ. ಈ ಒಂದೊಂದು ಸರಿ BJPಯವರು ಒಂದು ಕಾರ್ಯಕ್ರಮ ಮಾಡ್ತಾರೆ, ಘರ್ ವಾಪಸಿ ಅಂತ. ಅಂದರೆ ನಮ್ಮ ಮನೆ ಬಿಟ್ಟು ಹೋದ್ರೆ ವಾಪಸ್ಸು ಮನೆಗೆ ಬರ್ರಿ. ಮನೆ ಅಂದರೆ ಇಲ್ಲಿ ಹಿಂದೂ ಧರ್ಮ ಅಂತ, ಘರ್ ವಾಪಸಿ ಅಂತ ಮಾಡ್ತಾರೆ. ಬಟ್ ನಾನು ನಮ್ಮ ನಾಯಕರಿಗೆ ಹೇಳುವ ವಿನಂತಿ ಇಷ್ಟೇ, ಪಹಲೆ ಆಪ್ಕಾ ಘರ್ಗೋ ಠೀಕ್ ರಖನಾ ಚಾಹಿಯೆ. ಅಂದರೆ ನಿಮ್ಮ ಮನೆಯನ್ನು ಮೊದಲು ನೀವು ನೆಟ್ಟಿಗಿಟ್ಕೊಂಡ್ರೆ ಮನೆ ಬಿಟ್ಟು ಹೋದವರು ವಾಪಸ್ ಬರ್ತಾರೆ. ನಿಮ್ಮ ಮನೆಯಲ್ಲೇ ಕಸ ತೊಟ್ಟಿ ಮಾಡ್ಕೊಂಡು ಕೂತ್ರೆ ಯಾರೂ ಬರಲ್ಲ. ಆಪ್ಕಾ ಘರ್ ಪಹಲ ಠೀಕ್ ರಖನಾ ಚಾಹಿಯೆ ಅಂತ ಹೇಳ್ತೀವಿ. ಸೊ ಹಾಗಾಗಿ ನಮ್ಮ ಹಿಂದೂ ಧರ್ಮ ಅನ್ನುವ ಮನೆ ಅದು ಒಂಥರ ಒಡೆದ ಮನೆಯಾಗಿತ್ತು, ಡಿವೈಡೆಡ್ ಹೌಸ್. ತಾರತಮ್ಯಗಳು ಬಹಳ ಇತ್ತು. ಬಹುಶಃ ಅಲ್ಲಿ ಲಾಸ್ಟ್ ಒಂದು ಪಾಯಿಂಟ್ ನನಗೆ ನೆನಪಾಗುತ್ತೆ, ಅಂಬೇಡ್ಕರ್ ಅವರ ಸ್ಟೇಟ್ಮೆಂಟ್ ನೆನಪಾಗುತ್ತೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳ್ತಾರೆ, ನೀವು ಆ ಕೊಟೇಶನ್ನ ನೋಟ್ ಮಾಡಿ, ಐ ಆಮ್ ಬಾರ್ನ್ ಆ್ಯಸ್ ಎ ಹಿಂದೂ ಬಟ್ ಐ ಡೋಂಟ್ ವಾಂಟ್ ಟು ಡೈ ಆ್ಯಸ್ ಎ ಹಿಂದೂ ಅಂತ ಅಂಬೇಡ್ಕರ್ ಅವರು ಹೇಳಿದ ಮಾತು. ನಾನೊಬ್ಬ ಹಿಂದೂವಾಗಿ ಹುಟ್ಟಿದ್ದೇನೆ, ಆದರೆ ಹಿಂದೂವಾಗಿ ಸಾಯಲಿಕ್ಕೆ ಇಷ್ಟಪಡಲ್ಲ. ಈ ಧರ್ಮ ನನಗೆ ನ್ಯಾಯವನ್ನು ಕೊಟ್ಟಿಲ್ಲ, ಸಮಾನತೆ ಕೊಟ್ಟಿಲ್ಲ, ಗೌರವ ಕೊಟ್ಟಿಲ್ಲ. ಅದಕ್ಕೆ ನಾನು ಬೌದ್ಧ ಧರ್ಮ ಸ್ವೀಕಾರ ಮಾಡ್ತೇನೆ. 1954 ತಮ್ಮ ಅನುಯಾಯಿಗಳೊಂದಿಗೆ ಅವರು ಏನು ಮಾಡ್ತಾರೆ, ಬೌದ್ಧ ಧರ್ಮ ಸ್ವೀಕಾರ ಮಾಡಿ ಕೊನೆಗೆ ಬೌದ್ಧರಾಗಿ ಅವರ ಮರಣ ಸಂಭವಿಸುತ್ತೆ. ಅಂಬೇಡ್ಕರ್ ಅವ್ರದ್ದು, ಅವರ ಜೀವನ ಚರಿತ್ರೆ ಓದಿದರೆ ಗೊತ್ತಾಗುತ್ತೆ. ಸೊ ಹಾಗಾಗಿ ಇಲ್ಲಿ 2 ಆ್ಯಂಗಲಿಂದ ನೀವು ಈ ಪಾಯಿಂಟ್ ತಿಳ್ಕೋಬೇಕು. ಬ್ರಿಟಿಷರು ಧರ್ಮ ಪ್ರಚಾರ ಮಾಡಿದ್ದು ತಪ್ಪು ಅನ್ನೋದು ನಾವು ಒಪ್ಕೋತೀವಿ, ಅದರಲ್ಲಿ 2ನೇ ಮಾತಿಲ್ಲ. ಆದರೆ ಅವ್ರು ಯಾಕೆ ಧರ್ಮ ಪ್ರಚಾರ ಮಾಡಿದರು ಅನ್ನೋದಕ್ಕೆ ಉತ್ತರ ನಮ್ಮ ಕಡೆಗಿದೆ. ನಮ್ಮ ಸಮಾಜದಲ್ಲೇ ಇದ್ದ ಅಸ್ಪೃಶ್ಯತೆ, ಅನ್ಟಚಬಿಲಿಟಿ, ದಟ್ ಈಸ್ ದ ಮೇನ್ ರೀಸನ್. ನಾವು ಎಲ್ಲಿವರೆಗೆ ಅಸ್ಪೃಶ್ಯತೆ ಹೋಗಲಾಡಿಸಲ್ವೋ ಅಲ್ಲಿಯವರೆಗೆ ಈ ಒಂದು ಧರ್ಮ ಪ್ರಚಾರ ಮಾಡುವಂತಹ ಕೆಲಸ ನಡೆದೇ ಇರುತ್ತೆ. ಈಗಲೂ ಕೂಡ ನಮ್ಮ ದೇಶದಲ್ಲಿ ಆ ಧರ್ಮ ಪ್ರಚಾರದ ಕೆಲಸ ಈಗೂ ನಡೆದಿದೆ. ನೀವು ಬ್ರಿಟಿಷರ ಕಾಲದಲ್ಲಿ ಅಷ್ಟೇ ಇತ್ತು ಅಂತ ತಿಳ್ಕೊಬೇಡಿ, ಈಗಲೂ ಕೂಡ ವ್ಯವಸ್ಥಿತವಾಗಿ ನಮ್ಮಲ್ಲಿ ಕ್ರೈಸ್ತ ಧರ್ಮದ ಪ್ರಚಾರವನ್ನು ಮಾಡ್ತಿದ್ದಾರೆ. ಅವರ ಸಂಖ್ಯೆ ಬೆಳೀತಾ ಇದೆ. ಬಹುಶಃ ಅಲ್ಲಿ ಸ್ಟ್ಯಾಟಿಸ್ಟಿಕ್ಸ್ ಕೊಟ್ಟರೆ ನಿಮ್ಗೆ ಆಶ್ಚರ್ಯ ಆಗುತ್ತೆ. ಬ್ರಿಟಿಷರು ಭಾರತವನ್ನು ಬಿಟ್ಟಾಗ ಕ್ರೈಸ್ತರ ಸಂಖ್ಯೆ ಲೆಸ್ ದ್ಯಾನ್ 1%, 1%ಕ್ಕಿಂತ ಕಡಿಮೆ ಇತ್ತು. ಈಗ 8% ಆಗಿದ್ದಾರೆ. ಅಂದರೆ ಸೆನ್ಸಸ್ ಈಗ ಲೇಟೆಸ್ಟ್ ರಿಪೋರ್ಟ್ ಬಂದಿಲ್ಲ, 2011 ಕೋಟ್ ಮಾಡಿದರೆ 8% ಜನ ಈಗ ಕ್ರೈಸ್ತರಾಗಿದ್ದಾರೆ. ಸೊ ಈ 7% ಹೆಂಗೆ ಜಂಪ್ ಆಯಿತು? ಲೆಸ್ ದ್ಯಾನ್ 1 ಇದ್ದಿದ್ದು 8% ಹೇಗಾಯಿತು ಅಂದರೆ, ನಾಟ್ ಬೈ ಪಾಪ್ಯುಲೇಷನ್ ಗ್ರೋತ್, ಜನಸಂಖ್ಯೆ ಬೆಳವಣಿಗೆಯಿಂದ ಆಗಿದ್ದಲ್ಲ. ಇದು ರುದ್ರಪ್ಪ ಬಿಕೇಮ್ ರೊನಾಲ್ಡ್, ರುದ್ರಪ್ಪ ಮಾರಮ್ಮ ಮೇರಿ ಆದಲು ಅಂತೇಳಿ. ಸೊ ಎಲ್ಲ ಕನ್ವರ್ಷನ್ ಮೂಲಕ, ಮತಾಂತರದ ಮೂಲಕ ನೋಡಿ. ಈಗ ಕರೆಂಟ್ ಅಫೇರ್ಸ್ ನಿಮಗೆ ಲಿಂಕ್ ಸಿಗುತ್ತೆ. ಈ ಅಸ್ಪೃಶ್ಯತೆಯ
ಪರವಾಗಿ ಅದನ್ನು ಹೋಗಲಾಡಿಸ್ಲಿಕ್ಕೆ ಮತಾಂತರ ಮಾಡಲಿಕ್ಕೆ ಅವರು ಸ್ಟಾರ್ಟ್ ಮಾಡಿದರು. ಕನ್ವರ್ಷನ್ ಅಂತ ಹೇಳ್ತೀವಿ. ಈಗ ತಾನೇ ವಿಧಾನಸಭೆಯಲ್ಲಿ ಆ ವಿಧೇಯಕ ಮಂಡಿಸ್ತಾ ಇದ್ದಾರೆ, ಮತಾಂತರ ತಡೆಗಟ್ಟುವ ಕಾಯ್ದೆ. ನೋಡಿ, ಅಂದರೆ ಇತಿಹಾಸಕ್ಕೂ ಕರೆಂಟ್ ಅಫೇರ್ಸಿಗೂ ಲಿಂಕ್ ಇದೆ. ಹಿಂದೆ ಆಗಿದ್ದೇ ಈಗ ನಿಮಗೆ ಕರೆಂಟ್ ಅಫೇರ್ಸಿಗೆ ಲಿಂಕ್ ಬರುತ್ತೆ. ಆ ಮತಾಂತರ ನಿಷೇಧ ಮಾಡಲಿಕ್ಕೆ ಸರ್ಕಾರ ಕಾಯ್ದೆಯನ್ನು ಜಾರಿಗೆ ತರ್ತಾ ಇದೆ. ಸೊ ಹಾಗಾಗಿ ಈ ಕ್ರೈಸ್ತ ಧರ್ಮದ ಪ್ರಚಾರವೂ ಕೂಡ ಸಿಪಾಯಿ ದಂಗೆಗೆ ಒಂದು ಮುಖ್ಯವಾದ ಕಾರಣ ಆಗುತ್ತೆ ಅಂತ. ಇನ್ನು ಅಂತಿಮವಾಗಿ ಒಂದು ವಿಷಯ ಹೇಳಬೇಕು. ದಂಗೆ ಇಮಿಡಿಯೇಟ್ಲಿ ಸ್ಟಾರ್ಟ್ ಆಗಲಿಕ್ಕೆ ಕಾರಣ ಏನು, ಅದನ್ನು ಇಮಿಡಿಯೇಟ್ ಕಾಸ್ ಅಂತ ಹೇಳ್ತೀವಿ, ತಕ್ಷಣದ ಕಾರಣ. ಇವೆಲ್ಲ ದೀರ್ಘಕಾಲಿಕವಾದ ಕಾರಣಗಳು ಅಂತ ಹೇಳ್ತೀವಿ. ಅಂದರೆ ಸಾಮಾಜಿಕ, ರಾಜಕೀಯ, ಆರ್ಥಿಕ ಇವೆಲ್ಲ ಬಹಳ ಕಾಲ ಸಮಯ ಹಿಡಿದಂಥದ್ದು. ಆದರೆ ಇಮಿಡಿಯೇಟಾಗಿ ತಕ್ಷಣವೇ ದಂಗೆ ನಡೀಲಿಕ್ಕೆ ಕಾರಣ ಏನು ಅಂತ ಹೇಳಿದರೆ, ಹೊಸ ಬಗೆಯ ರೈಫಲ್ಗಳನ್ನು ಬ್ರಿಟಿಷರು ಇಂಟ್ರಡ್ಯೂಸ್ ಮಾಡ್ತಾರೆ. ಅದನ್ನು ನೋಟ್ ಮಾಡಿ. ನ್ಯೂ ರೈಫಲ್ಸ್, ಅದನ್ನು ರಾಯಲ್ ಎನ್ಫೀಲ್ಡ್ ರೈಫಲ್ಸ್ ಅಂತ ಕರೀತಾರೆ. ಆ ಹೊಸ ರೈಫಲ್ಗಳನ್ನ ಇಂಟ್ರಡ್ಯೂಸ್ ಮಾಡಿದ್ದು ಯಾರು ಅಂದರೆ ಲಾರ್ಡ್ ಕ್ಯಾನಿಂಗ್. ಆನಂತರ ಬಂದಂಥ ವೈಸ್ರಾಯ್ ಲಾರ್ಡ್ ಕ್ಯಾನಿಂಗ್ ಅಂತ ನಾನು ನಿನ್ನೆ ಕ್ಲಾಸಲ್ಲಿ ಹೇಳಿದ್ದೆ. ಅವನು ಈ ಹೊಸ ಎನ್ಫೀಲ್ಡ್ ಗನ್ನುಗಳನ್ನು ಇಂಟ್ರಡ್ಯೂಸ್ ಮಾಡ್ತಾನೆ. ಎನ್ಫೀಲ್ಡ್ ರೈಫಲ್ಸನ್ನು ಭಾರತೀಯ ಸೈನಿಕರಿಗಾಗಿ ಕೊಡ್ತಾನೆ. ಈ ರೈಫಲ್ಗಳಲ್ಲಿ ಏನು ಬಳಸಬೇಕಾಗಿತ್ತು ಅಂದರೆ ಗ್ರೀಸ್ಡ್ ಕಾರ್ಟ್ರಿಜಸ್ ಅಂತ ಹೇಳ್ತೀವಿ. ಅಂದರೆ ಒಂದು ಕೊಬ್ಬನ್ನು ಸವರಿದ ಕಾಡತೂಸುಗಳನ್ನು ನೀವು ಅದರಲ್ಲಿ ಬಳಸಬೇಕಾಗಿತ್ತು. ನಮ್ಮ ಸೈನಿಕರು ಅದನ್ನು ಬಳಸೋದಕ್ಕಿಂತ ಮುಂಚೆ ಆ ಒಂದು ಬುಲೆಟ್ಗಳನ್ನು ಅದನ್ನು ಬಾಯಲ್ಲಿಟ್ಟು ಅದರ ಕವಚ ಶೆಲ್ಲನ್ನು ಓಪನ್ ಮಾಡಿ ಅದಕ್ಕೆ ಲೋಡ್ ಮಾಡಬೇಕಾಗಿತ್ತು. ಅವಕ್ಕೆ ಗ್ರೀಸ್ಡ್ ಕಾರ್ಟ್ರಿಜಸ್ ಅಂತಾರೆ. ಗ್ರೀಸ್ಡ್ ಅಂದರೆ ಸವರಿದ, ಹಚ್ಚಿದ ಅಂತ. ಕಾರ್ಟ್ರಿಜ್ ಅಂದರೆ ಅದು ಬಂದೂಕಿನೊಳಗಿಡುವಂಥ ಗುಂಡು. ಅದನ್ನು ಬಾಯಲ್ಲಿಟ್ಟು ಅದರ ಸೆಲ್ ಅಂದರೆ ಕವಚ ಅಂತ ಹೇಳ್ತೀವಿ, ಔಟರ್ ಸೆಲ್, ಅದನ್ನು ಓಪನ್ ಮಾಡಿ ಲೋಡ್ ಮಾಡಬೇಕಾಗಿತ್ತು. ಈ ಹೊಸ ರೈಫಲ್ ಇಂಟ್ರಡ್ಯೂಸ್ ಮಾಡಿದ್ದು ಲಾರ್ಡ್ ಕ್ಯಾನಿಂಗ್ 1857ರಲ್ಲಿ ಅದನ್ನು ಅವನು ಇಂಟ್ರಡ್ಯೂಸ್ ಮಾಡ್ತಾನೆ, ಹೊಸ ರೈಫಲನ್ನು. ಅಲ್ಲಿ ಒಂದು ವದಂತಿ ನಮ್ಮ ಸೈನಿಕರಲ್ಲಿ ಹರಡುತ್ತೆ. ಇದನ್ನು ಭಾಳಷ್ಟು ಜನ ಇತಿಹಾಸಕಾರರು ವದಂತಿ ಅಂತ ಹೇಳ್ತಾರೆ, ನಿಜವಾದ ಸುದ್ದಿ ಅಲ್ಲ ಅಂತ ಬಹಳ ಇತಿಹಾಸಕಾರರು ಹೇಳ್ತಾರೆ. ಆರ್.ಸಿ. ಮುಜುಮ್ದಾರ್ ಮುಂತಾದವರು. ಇಟ್ಸ್ ಎ ರೂಮರ್. ರೂಮರ್ ಅಂದರೆ ಒಂಥರ ಗಾಳಿ ಸುದ್ದಿ. ಏನಂತ, ಇದಕ್ಕೆ ಆಕಳ ಕೊಬ್ಬನ್ನು ಹಚ್ಚಿದ್ದಾರೆ ಅಂತ ಕೆಲವರು, ಹಂದಿಯ ಕೊಬ್ಬನ್ನು ಸವರಿದ್ದಾರೆ ಅಂತ ಸೈನಿಕರಲ್ಲಿ ಬರುತ್ತೆ. ಬಟ್ ಕೊಬ್ಬು ಹಚ್ಚಿದ್ದು ನಿಜ, ಯಾವುದೋ ಒಂದು ಪ್ರಾಣಿಯ ಕೊಬ್ಬನ್ನು ಅದಕ್ಕೆ ಸವರಿದ್ರು ಹೊರಗಡೆ ಅನ್ನೋದು ನಿಜ. ಬಟ್ ಅದು ಆಕಳದ್ದೋ ಹೊಂದಿದೋ ಅನ್ನೋದ್ರ ಬಗ್ಗೆ ಸ್ಪಷ್ಟತೆ ಇರಲಿಲ್ಲ. ಬಟ್ ನಮ್ಮಲ್ಲಿ ಭಾರತೀಯರಲ್ಲಿ ಹೇಗಿದೆ ಅಂತ ನಿಮಗೆಲ್ಲ ಗೊತ್ತಿದೆ. ಯಾರೋ ಒಂದು ಸಣ್ಣ ಸುದ್ದಿಯನ್ನು ಹರಡಿಬಿಟ್ರೆ ಅದು ಬೆಳಗಾಗೋದ್ರಲ್ಲಿ ದೇಶಾದ್ಯಂತ ಹರಡಿಬಿಡುತ್ತೆ. ಸೊ ನಮ್ಮ ಸೈನಿಕರಿಗೆ ಏನು ಸುದ್ದಿ ಹೋಯಿತು ಅಂದರೆ ಆಕಳ ಕೊಬ್ಬನ್ನು ಇದಕ್ಕೆ ಹಚ್ಚಿದ್ದಾರೆ ಅಂತ ಕೆಲವರಿಗೆ, ಹಂದಿಯ ಕೊಬ್ಬನ್ನು ಹಚ್ಚಿದ್ದಾರೆ ಅಂತ ಕೆಲವರಿಗೆ ಈ ಒಂದು ಸುದ್ದಿ ಹರಡಿಬಿಡ್ತು. ಅದರ ಮೇಲೆ ಹಚ್ಚಿದ್ದಾರೆ ಅಂತ. ಕೌ ಫ್ಯಾಟ್ ಆರ್ ಪಿಗ್ ಫ್ಯಾಟ್ ಹ್ಯಾಸ್ ಬಿನ್ ಅಪ್ಲೈಡ್ ಆನ್ ದಿ ಔಟರ್ ಶೆಲ್ ಆಫ್ ದಿ ಕಾಟೇಜಸ್. ಸೊ ಇಲ್ಲಿ ಆಕಳು ನಮ್ಮ ಹಿಂದೂಗಳಿಗೆ ಪವಿತ್ರವಾದ ಪ್ರಾಣಿ, ಹಂದಿ ಮುಸ್ಲಿಮರಿಗೆ ನಿಷೇಧಿತವಾದ ಪ್ರಾಣಿ. ಅವರು ಈ ಪ್ರಾಣಿಯನ್ನು ತಿನ್ನಲ್ಲ. ಅವರ ಖುರಾನ್ ಪ್ರಕಾರ ಈ ಪ್ರಾಣಿಯನ್ನು ಅವರು ತಿನ್ನಲ್ಲ. ಸೊ ಅವರಿಗೆ ಅದು ನಿಷೇಧಿತ ಪ್ರಾಣಿ. ಆಕಳು ಹಿಂದೂಗಳಿಗೆ ಪವಿತ್ರ ಪ್ರಾಣಿ. ನಾವು ಅದನ್ನು ಗೋಮಾತೆ ಅಂತ ಹೇಳ್ತೀವಿ, ಅದನ್ನು ಪೂಜಿಸ್ತೀವಿ, ಗೋಮಾತೆ ಅಂತ ಗೌರವಿಸ್ತೇವೆ. ಸೊ ನಮ್ಮ ಸೈನಿಕರಲ್ಲಿ ಈ ವದಂತಿ ಬಂದು ಆ ಒಂದು ಕೊಬ್ಬನ್ನು ಹಚ್ಚಿದ್ದಾರೆ ಅಂತ ಗೊತ್ತಾದ ಕೂಡಲೇ ನಮ್ಮ ಸೈನಿಕರೆಲ್ಲ ರೊಚ್ಚಿಗೆದ್ರು. ಅದರಲ್ಲೂ ವಿಶೇಷವಾಗಿ ದ ಹೀರೋ ಆಫ್ ದ ಮ್ಯೂಟಿನಿ, ಅವನನ್ನು ಸಿಪಾಯಿ ದಂಗೆಯ ಹೀರೋ ಅಂತ ಕರಿತೀವಿ, ಮಂಗಲ್ ಪಾಂಡೆ. ಈ ಮಂಗಲ್ ಪಾಂಡೆ ಅನ್ನುವಂಥ ಸೈನಿಕ ಮೊದಲು ಇದನ್ನೇನು ಮಾಡ್ತಾನೆ, ಪ್ರತಿಭಟಿಸ್ತಾನೆ. ಹಿ ವಾಸ್ ಫ್ರಮ್ ಅವಧ್. ಇವನು ರಿಕ್ರೂಟ್ ಆಗಿದ್ದು ಎಲ್ಲಿಂದ ಅಂದರೆ ಅವಧ್, ಉತ್ತರ ಭಾರತದಲ್ಲಿ ಬರುತ್ತೆ. ಅವಧದಿಂದ ನೇಮಕಗೊಂಡಂಥ ಹಿಂದೂ ಸೈನಿಕ ಮಂಗಲ್ ಪಾಂಡೆ. ಇವನೇನು ಮಾಡ್ತಾನೆ, ಆ ಡೇಟ್ ನೆನ್ಪಿಟ್ಕೊಳ್ಳಿ, ಎಕ್ಸಾಮ್ನಲ್ಲಿ ಡೇಟ್ ಕೇಳ್ತಾರೆ. 29th ಮಾರ್ಚ್ 1857 ಅವನು ದಂಗೆಯನ್ನು ಮಾಡ್ತಾನೆ. ಆ ಡೇಟ್ ನೆನ್ಪಿಟ್ಕೊಳ್ಳಿ. ದಂಗೆ ಸ್ಟಾರ್ಟ್ ಆದಂಥ ದಿನಾಂಕ 29ನೇ ಮಾರ್ಚ್ 1857. ಪ್ಲೇಸ್ ಎಲ್ಲಿ ಅಂದರೆ ಬಂಗಾಳದ ಬ್ಯಾರಕ್ಪೂರ್ ಅನ್ನುವ ಸ್ಥಳದಲ್ಲಿ, ಕಲ್ಕತ್ತಾದ ಬಳಿ ಅವನು ಬಂಡಾಯವನ್ನು ಮಾಡ್ತಾನೆ.
ನಾನು ಹೊಸ ರೈಫಲನ್ನು ಬಳಸಲ್ಲ. ಈ ಲಾರ್ಡ್ ಕ್ಯಾನಿಂಗ್ ಜಾರಿಗೆ ತಂದಂಥ ನ್ಯೂ ರೈಫಲ್ ಏನಿದೆ ಇದನ್ನು ನಾನು ಉಪಯೋಗಿಸಲ್ಲ, ಇದಕ್ಕೆ ಆಕಳ ಕೊಬ್ಬನ್ನು ಹಚ್ಚಿದ್ದೀರಿ, ಇದು ನಮ್ಮ ಹಿಂದೂ ಧರ್ಮಕ್ಕೆ ವಿರುದ್ಧವಾಗಿದೆ, ಅಗೇನ್ಸ್ಟ್ ಹಿಂದೂ ರಿಲಿಜನ್, ನಮ್ಮ ನಂಬಿಕೆಗಳಿಗೆ ವಿರುದ್ಧವಾಗಿದೆ ಅಂತ ಮಂಗಲ್ ಪಾಂಡೆ ನಾನು ಬಳಸಲ್ಲ ಅಂತ ಹೇಳ್ತಾನೆ. ಆವಾಗ ಇವನ ಮೇಲಾಧಿಕಾರಿ ಮೇಜರ್ ಹಡ್ಸನ್ ಅಂತ, ಅವನ ಮೇಲಾಧಿಕಾರಿ ಮೇಜರ್ ಹಡ್ಸನ್ ಅಂತ ಇರ್ತಾನೆ. ಅವನು ಆದೇಶ ಮಾಡ್ತಾನೆ, ದಿಸ್ ಈಸ್ ಮೈ ಆರ್ಡರ್, ಇದು ನಮ್ಮ ಆದೇಶ, ನೀನು ಫಾಲೋ ಮಾಡಲೇಬೇಕು ಅಂತ ಹೇಳಿದಾಗ ಕೋಪಗೊಂಡಂಥ ಮಂಗಲ್ ಪಾಂಡೆ ಏನು ಮಾಡ್ತಾನೆ, ಹಿ ಕಿಲ್ಡ್ ಹಡ್ಸನ್. ತನ್ನ ಕೈಯಲ್ಲಿರುವ ಹಳೆಯ ಬಂದೂಕನ್ನು ತಗೊಂಡು ಆ ಗುಂಡು ಹಾರಿಸ್ಬಿಟ್ಟು ಆ ಹಡ್ಸನ್ ಅನ್ನುವ ಅಧಿಕಾರಿಯನ್ನು ಕೊಂದು ಹಾಕಿಬಿಡ್ತಾನೆ. ಹಿ ಶಾಟ್ ಡೆಡ್ ಹಡ್ಸನ್. ಆ ಅಧಿಕಾರಿಯನ್ನೇ ಕೊಂದು ಹಾಕಿಬಿಡ್ತಾನೆ. ಯಾವತ್ತು? 29 ಮಾರ್ಚ್ 1857 ಕಲ್ಕತ್ತಾದಲ್ಲಿ ಬಲಿ ಇರುವ ಬ್ಯಾರಕ್ಪುರ್ ಅನ್ನುವಂಥ ಒಂದು ಗ್ಯಾರಿಸನ್, ಅಂದರೆ ಅಲ್ಲಿ ಸೈನಿಕರು ವಾಸವಾಗಿರುವ ಸ್ಥಳ, ಅದಕ್ಕೆ ಸೇನಾ ನೆಲೆ ಅಂತ ಕರೀತಾರೆ. ಸೈನಿಕರೆಲ್ಲ ಇರುವಂಥ ಸ್ಥಳ ಬ್ಯಾರಕ್ಪುರಲ್ಲಿ ಈ ಘಟನೆ ನಡೆಯುತ್ತೆ. ಆ ಹಡ್ಸನ್ ಅನ್ನುವ ಅಧಿಕಾರಿಯನ್ನು ಕೊಂದಿದ್ದೇ ಸಿಪಾಯಿ ದಂಗೆ ಸ್ಟಾರ್ಟ್ ಆಗಲಿಕ್ಕೆ ಕಾರಣ ಆಗುತ್ತೆ. ಇದನ್ನು ಇಮಿಡಿಯೇಟ್ ಕಾಸ್ ಅಂತ ನಿಮಗೆ ಎಕ್ಸಾಮ್ನಲ್ಲಿ ಕೇಳ್ತಾನೆ. ತಕ್ಷಣದ ಕಾರಣ, ದಂಗೆ ಯಾಕೆ ಸ್ಟಾರ್ಟ್ ಆಯಿತು ಅಂತ ಕೇಳಿದರೆ ಲಾರ್ಡ್ ಕ್ಯಾನಿಂಗ್ ಇಂಟ್ರಡ್ಯೂಸ್ ಮಾಡಿದ ಈ ಹೊಸ ಬಂದೂಕುಗಳು ವಿವಾದಾತ್ಮಕವಾಗಿದ್ದವು. ಆ ಶಬ್ದ ನೆನ್ಪಿಟ್ಕೊಳ್ಳಿ, ಕಾಂಟ್ರೋವರ್ಷಿಯಲ್ ಅಂತ ಹೇಳ್ತೀವಿ. ವಿವಾದಾತ್ಮಕವಾಗಿದ್ದವು, ಕಾರಣ ಅದರ ಮೇಲೆ ಪ್ರಾಣಿಯ ಕೊಬ್ಬನ್ನು ಹಚ್ಚಿದ್ರು ಅನ್ನುವಂಥದ್ದು. ಸೊ ಇದರಿಂದ ಆ ಒಂದು ದಂಗೆ ಆರಂಭವಾಗುತ್ತೆ. ಮತ್ತು ಮಂಗಲ್ ಪಾಂಡೆಯನ್ನು ನಾವು ಹೀರೋ ಆಫ್ ದ ಮ್ಯೂಟಿನಿ ಅಂತ ಹೇಳ್ತೀವಿ. ಸಿಪಾಯಿ ದಂಗೆಯ ನಾಯಕ ಯಾರು, ಹೀರೋ ಯಾರು ಅಂತ ಕೇಳಿದರೆ ನಾವು ಮಂಗಲ್ ಪಾಂಡೆ ಅಂತ ಹೇಳ್ತೀವಿ. ಇತ್ತೀಚೆಗೆ ಒಂದು ಹಿಂದಿ ಚಿತ್ರ ಕೂಡ ಬಂದಿದೆ, ನಿಮ್ಮ ಯಾರು ಅಮೀರ್ ಖಾನ್ ಅವರು ಈ ಪಾತ್ರವನ್ನು ಮಾಡಿದ್ದಾರೆ. ನೀವೆಲ್ಲ ಸಿನಿಮಾ ನೋಡಿರ್ತೀರಿ. ಬಟ್ ಈ ಆಮೀರ್ ಖಾನ್ ಬೇರೆ, ನಿಜವಾದ ಮಂಗಲ್ ಪಾಂಡೆ ಬೇರೆ. ಅವರು ಅದನ್ನು ಸಿನಿಮಾದಲ್ಲಿ ಮಾಡಿದ್ದಾರೆ. ಬಟ್ ನಮ್ಮ ನಿಜವಾದ ಹೀರೋ ಮಂಗಲ್ ಪಾಂಡೆ, ಅವನು ಬ್ರಿಟಿಷರ ವಿರುದ್ಧ ಬಂಡೆ ಹೇಳ್ತಾನೆ. ಯಾವಾಗ ಈ ಘಟನೆ ನಡೆಯುತ್ತೋ ದೇಶಾದ್ಯಂತ ಅದು ಸುದ್ದಿ ಹರಡುತ್ತೆ. ಆವಾಗ ಎಲ್ಲ ಸೈನಿಕರು, 1000 ಸಂಖ್ಯೆಯಲ್ಲಿ ಸೈನಿಕರೆಲ್ಲ ಬ್ರಿಟಿಷರ ವಿರುದ್ಧ ದಂಗೆ ಹೇಳ್ತಾರೆ. ಅಲ್ಲಿಂದ ಮುಂದೆ ದೊಡ್ಡ ದೊಡ್ಡವರೆಲ್ಲ ಪಾಲ್ಗೊಳ್ತಾರೆ. ಮೊದಲು ಸೈನಿಕರು ಬರ್ತಾರೆ, ಆಮೇಲೆ VIPs ಹಿರಿಯರೆಲ್ಲ ಬರ್ತಾರೆ. ಹಿರಿಯರು ಅಂದರೆ ಯಾರು? ಮೊಘಲ್ ಚಕ್ರವರ್ತಿ ಬಹದ್ದೂರ್ ಶಾ ಸೆಕೆಂಡ್ ಬರ್ತಾರೆ, ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ, ನಾನಾ ಸಾಹೇಬ್, ತಾಂತ್ಯಾ ಟೋಪೆ, ಇನ್ನು ಮುಂತಾದ ನಾಯಕರುಗಳು ದೊಡ್ಡವರೆಲ್ಲ ಅದರಲ್ಲಿ ಪಾಲ್ಗೊಂಡು ಆಮೇಲೆ ಜನಗಳು ಕೂಡ ಅದರಲ್ಲಿ ಪಾಲ್ಗೊಳ್ತಾರೆ. ಸೊ ಹಾಗಾಗಿ 1857ರಲ್ಲಿ ಈ ದಂಗೆ ಜೋರಾಗಿ ಸ್ಟಾರ್ಟ್ ಆಗುತ್ತೆ. ಆ ದಂಗೆ ಮುಂದೆ ಹೇಗೆ ನಡೀತು, ಆ ನಾಯಕರು ಯಾರ್ಯಾರು ಏನೇನು ಮಾಡಿದರು, ಮತ್ತು ಅವರನ್ನು ಬ್ರಿಟಿಷರು ಹೇಗೆ ಹತ್ತಿಕ್ಕಿದ್ರು, ಬ್ರಿಟಿಷ್ ಅಧಿಕಾರಿಗಳು ಈ ದಂಗೆಯನ್ನು ಹತ್ತಿಕ್ತಾರೆ, ಆ ವಿವರಗಳನ್ನು ನಾನು ಮುಂದಿನ ಉಪನ್ಯಾಸದಲ್ಲಿ ಹೇಳ್ತೇನೆ. ಸೊ ಆ ದಂಗೆಯ ವಿವರಗಳು ಮತ್ತು ದಂಗೆ ಆದಮೇಲೆ ಏನು ಬದಲಾವಣೆ ಆಯಿತು ಅನ್ನೋದನ್ನು ನೆಕ್ಸ್ಟ್ ಕ್ಲಾಸಲ್ಲಿ ನಾನು ಹೇಳ್ತೇನೆ. ಥ್ಯಾಂಕ್ ಯು.